ಹೇಗೆ ಸರ್ ಇದು ಶುರು ಆಯಿತು ನಿಮ್ಮ ಬಾಲ್ಯದಲ್ಲಿ ಅಂದರೆ ಏನು ಇದು ದೈವದತ್ತ ಅಂತೀರಾ ನೀವು ಇದನ್ನು? ರಾಜ್ಕುಮಾರ್ ಅವ್ರ ಪರೋಪಕಾರಿ ಸಿನಿಮಾದ್ದು ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಹಾಡು ಬರ್ತದೆ. ಆ ಹಾಡು ನನ್ನ ಜೀವನದ ಮೊದಲನೇ ಹಾಡು ನಾನು ಕಲ್ತಿದ್ದು. ಪುಟಾಣಿ ಮಕ್ಕಳೇ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ. ನಮ್ಮ ಅಣ್ಣ ಅಲ್ಲಿ ಊರಲ್ಲಿ ಯಾವುದೇ ಏನೇ ಫಂಕ್ಷನ್ ಇದ್ರು ಲೌಡ್ ಸ್ಪೀಕರ್ ಎಲ್ಲ ಹಾಕಿರ್ತಾರಲ್ಲ ಸರ್ ಹಳ್ಳಿಗಳಲ್ಲಿ, ಅಲ್ಲೆಲ್ಲ ಎಲ್ಲೇ ಲೌಡ್ ಸ್ಪೀಕರ್ ಹಾಕೊಂಡು ಹೋಗಿ ನಿಲ್ಲಿಸ್ಬಿಡು ಅವನು ಮೈಕ್ ಕೊಟ್ಟು ನಾನು ತೂ ಅಬ್ ಸೆ ಪಹಲೆ ಸಿತಾರೋ ಮೇ ಬಸ್ ರಹಿ ಥಿ ಕಹೀ. ನೀವು ಹಿಂಗೆ ಶುರು ಮಾಡಿದರೆ ನಾವು ಬೇರೆ ಝೋನ್ಗೆ ಹೋಗ್ಬಿಡ್ತೀವಿ. ಅದು ಸಂಗೀತಕ್ಕಿರೋ ಶಕ್ತಿ ಸರ್ ಅದು. ಏನದು ಆ ಸಂಗೀತಕ್ಕಿರೋ ಶಕ್ತಿ ಸರ್ ಅದು. ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿತಾವಗಾಡಿ ಭೈರವನ ರೂಪ ತಾಡಿ. ಇಲ್ಲಿವರೆಗೂ ಇಷ್ಟು ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿದ ಮೊಬೈಲ್ ರಿಂಗ್ ಆಗಿಲ್ಲ ಸರ್. ಕೊನೆವರೆಗೂ ನಮ್ಮ ತಾಯಿಗೆ ಗೊತ್ತಾಗಲಿಲ್ಲ ನಾನೊಬ್ಬ ಒಳ್ಳೆ ಹಾಡುಗಾರನಾಗಿದ್ದೀನಿ, ಬೆಂಗಳೂರಲ್ಲಿ ಒಂದಿಷ್ಟು ಜನ ಸೇರ್ತಾರೆ ಇದು ಹೇಳ್ಬಿಟ್ಟು. ನೀನು ಇವಾಗ ವಯಸ್ಸಿಗೆ ಬಂದಿದ್ದೀಯ, ನಿನಗೆ ಒಂದು ಹುಡುಗಿ ಇಷ್ಟ ಆಯ್ತು ಅಂತ ಇಟ್ಕೊ, ನಿನಗೆ ಇಷ್ಟವಾದ ಹುಡುಗಿ ನೀವಿಬ್ಬರೇ ಏಕಾಂತದಲ್ಲಿದ್ದಾಗ ಅವಳನ್ನು ಎಷ್ಟು ಮುದ್ದಾಡ್ತೀಯ ನೀನು, ಅಷ್ಟೇ ಒಂದು ಸಾಹಿತ್ಯವನ್ನು ನಿನ್ನ ತುಟಿಯಿಂದ ಮುದ್ದಾಡಿ ಬಿಡಬೇಕು ಅಂತ. ಏನು ಹಾಡು, ಏನು ಒಳ್ಳೆ ಸಾಹಿತ್ಯ, ಏನು ಭಾವ, ಅಬ್ಬಾ ಏನು ಬ್ಯೂಟಿಫುಲ್. ಮನಸ್ಸು ಹಂಗೆ ತುಂಬಿ ಬರುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿ ಬರುತ್ತೆ. ಕೆಲವೊಂದು ಹಾಡುಗಳಿರುತ್ತೆ ಸರ್, ಅವು ನಮ್ಮನ್ನು ನೀನು ಹೀಗೆ ಹಾಡಬೇಕು ಅಂತ ಮೋಟಿವೇಟ್ ಮಾಡುತ್ತೆ. ಅದು ಹಂಗೆ ಹಾಡ್ದಾಗ ಮಾತ್ರ ಅದಕ್ಕೆ ಜೀವ ಸಲ್ಲಿಸೋಕೆ ಸಾಧ್ಯ ಸರ್. ನಾವು ಹೆಂಗೆ ಹಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಪೂರ್ತಿ ಮುಳುಗಿ ನನಗೆ ಒಂದು ಮಾತು ಹೇಳ್ತಿದ್ರು ಸರ್ ನನ್ನ ಗುರುಗಳು. ನಾನು ರಾಮಾಚಾರ್ಯ ಜಾಲಿಯಾಳ ಸರ್ ಅಂತ ಹೇಳಿದ್ನಲ್ವ ನಿಮಗೆ, ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ನನಗೆ ಭಾರಿ ನಂದು ಅವ್ರದ್ದು ಆಶೀರ್ವಾದ ತುಂಬ ದೊಡ್ಡದಿದೆ ಸರ್ ನನ್ನ ಮೇಲೆ. ರಾಮಾಚಾರ್ಯ ಜಾಲಿಯಾಳ ಸರ್ ಬೇಸಿಕಲಿ ಬ್ರಾಹ್ಮಣ ಗುರುಗಳು ಸರ್. ಅವರು ಭೀಮಸೇನ್ ಜೋಶಿ ಸಮಕಾಲೀನವ್ರಿಗಿನ್ನ ಅನ್ನೋದಕ್ಕಿಂತ ಅವ್ರಿಗಿಂತ ಸ್ವಲ್ಪ ಸೀನಿಯರೇ ಇರ್ಬೋದು ಅವರು ಆ ಟೈಮಲ್ಲೇ. ನಾನು ಚಿಕ್ಕವನಿದ್ದಾಗ ಅಂದರೆ ನಾನು 16-17 ವರ್ಷ ಇರ್ಬೋದು, 18 ವರ್ಷ ಇರ್ಬೋದು ಸರ್. ಈಗ ನಿಮ್ಮ ಬಾಲ್ಯದ ಬಗ್ಗೆನೇ ಕೇಳ್ತಾ ಇರೋದ್ರಿಂದ ನಾನು ನಿಮ್ಮ ಬಾಲ್ಯದ ಬಗ್ಗೆ ಮೊದಲನೇ ಗುರುಗಳು ಎರಡನೇ ಗುರು ಎರಡೂ ಹೇಳಿಬಿಡಿ. ನನ್ನ ಮೊದಲನೇ ಗುರುಗಳು ಅದೇ ಸರ್. ನನ್ನ ಮೊದಲನೇ ಗುರುಗಳು M.R. ದುರ್ಗೇಶ್ ಅಂತ ಹೇಳಿಬಿಟ್ಟು, ಅವರು ಮೂಲತಃ ಬಳ್ಳಾರಿ ಅವರು. ನಮ್ಮ ತಂದೆ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಶಹಾಬಾದಲ್ಲಿ. ಅದು ದೊಡ್ಡ ಪ್ಲ್ಯಾಂಟ್ ಸರ್. ಅದು ಆ ಟೈಮಲ್ಲಿ ಸೌತ್ ಏಷ್ಯಾದ್ದು ದೊಡ್ಡ ಸಿಮೆಂಟ್ ಪ್ಲ್ಯಾಂಟ್ ಅಂತ ಹೇಳ್ತಿದ್ರು. ಅಲ್ಲೊಂದು 5-6 ಸಾವಿರ ಜನ ಎಂಪ್ಲಾಯೀಸ್ಗಳೆಲ್ಲ. ನಮ್ಮ ತಂದೆ ಲೇಬರೆಲ್ಲ ಇದ್ದಿದ್ರು, ಅಂದರೆ ಲೋಡಿಂಗಲ್ಲಿದ್ದರು. ಅಲ್ಲಿ ಅಷ್ಟು ಎಂಪ್ಲಾಯೀಸ್ಗೆ ಕ್ವಾರ್ಟರ್ಸ್ ಇತ್ತು ಸರ್. ನಮ್ಮ ತಂದೆಗೆ ಕ್ವಾರ್ಟರ್ಸ್ ಸಿಕ್ಕಿರಲಿಲ್ಲ, ಅಂದರೆ ಇವರು ಎಲಿಜಿಬಲ್ ಇರಲಿಲ್ಲ ಕ್ವಾರ್ಟರ್ಸಲ್ಲಿ ಇರುವಂಥ ಒಂದು. ಅಲ್ಲಿಂದ ಬಂಕೂರು ಅಂತ ನಮ್ಮದು ಒಂದು ಹಳ್ಳಿ ಊರು ಸರ್. ಅಲ್ಲಿ ನಮ್ಮ ತಂದೆ ತಾಯಿ ಮನೆ ಮಾಡ್ಕೊಂಡಿದ್ರು ಸರ್. ಆ ಕ್ವಾರ್ಟರ್ಸಲ್ಲಿ ಆ ಇಂಜಿನಿಯರ್ಸು ದೊಡ್ಡ ಇರೋ ಮಕ್ಕಳಿಗೆಲ್ಲ ಒಂದು ಸ್ಕೂಲ್ ಇತ್ತು ಸರ್. ಆ ಸ್ಕೂಲಲ್ಲಿ ಸಂಗೀತ ಕಲಿಸೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು M.R. ದುರ್ಗೇಶ್ ಅವರನ್ನು ಕರೆಸಿ ಅವ್ರಿಗೊಂದು ಪೇಮೆಂಟ್ ಫಿಕ್ಸ್ ಮಾಡಿ ಅವ್ರನ್ನ ಇಟ್ಕೊಂಡಿದ್ರು ಸರ್. ಅಲ್ಲಿನ ಮಕ್ಕಳಿಗೆ ಕಲಿಸೋಕೆ ಅಂತ. ಅಲ್ಲಿ ಒಳ್ಳೆ ಅಂದರೆ ಆ ಕ್ವಾರ್ಟರ್ಸಲ್ಲಿ ಬರೀ ಕನ್ನಡಿಗರಲ್ಲ ಸರ್, ಅಲ್ಲಿ ಇಡೀ ಒಂದು ಸಣ್ಣ ಮಿನಿ ಭಾರತ ಇದ್ದಂಗೆ. ಅಲ್ಲಿ ಪಂಜಾಬಿಸ್ಗಳಿದ್ದರು, ಮರಾಠಿಗರಿದ್ದರು, ತಮಿಳಿಯನ್ಸ್ ಇದ್ದರು, ಎಲ್ಲ ಭಾರತದ ಎಲ್ಲ ದೊಡ್ಡ ಜನಗಳಿದ್ದರು ಸರ್ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇತ್ತು, ಕನ್ನಡ ಮೀಡಿಯಮ್ ಸ್ಕೂಲ್ ಎರಡೂ ಇತ್ತು ಸರ್. ಅಲ್ಲಿ ಇವರು ಸಂಗೀತ ಮೇಷ್ಟ್ರು ಸರ್ M.R. ದುರ್ಗೇಶ್ ಸರ್. ಅವ್ರ ಮನೆಯಲ್ಲಿ ನಾನು ನನ್ನ ಅಣ್ಣ ಮತ್ತು ನನ್ನ ತಾಯಿ ಇದೇನಂತಂದರೆ, ನಮ್ಮ ಮನೇಲಿ ಹಸು ಮತ್ತು ಎಮ್ಮೆಗಳಿತ್ತು ಸರ್. ನಮ್ಮದು ಹಾಲು ಮೊಸರು ಮಾರಾಟದ್ದು ನಮ್ಮದು ಸಣ್ಣ ಬಿಸ್ನೆಸ್ ನಮ್ಮದು. ನಾನು ಆ ಕ್ವಾರ್ಟರ್ಸಿಗೆ ಡೈಲಿ ಬೆಳಿಗ್ಗೆ ಸೈಕಲಲ್ಲಿ ಕ್ಯಾನ್ ಸಿಗಿಸ್ಕೊಂಡು ಹಾಲು ಮಾರಾಟ ಮಾಡೋಕ್ಕೆ ಹೋಗ್ತಿದ್ದೆ ಡೈಲಿ. ಅಲ್ಲಿ ಗುರುಗಳ ಮನೆಗೆ ಈ ಸಂಗೀತ ಹೇಳ್ಕೊಡ್ತಿರಲ್ಲ ಸರ್, ಅವ್ರ ಮನೆಗೂ ಹಾಲು ಹಾಕ್ತಿದ್ದೆ ನಾನು. ಅಂದರೆ ಅಲ್ಲಿ ಬೆಳಿಗ್ಗೆನೇ ಒಂದು 7 ಗಂಟೆಗೆಲ್ಲ ಕ್ಲಾಸ್ ಸ್ಟಾರ್ಟ್ ಆಗಿರ್ತಿತ್ತು, ಮಕ್ಕಳಿಗೆ ಪ್ರೈವೇಟಾಗಿ ಹೇಳ್ತಿದ್ರು ಎಲ್ಲ ಕೂಡಿಸ್ಕೊಂಡ್ಬಿಟ್ಟು. ಸೊ ಅವ್ರ ಮನೆಗೆ ಹಾಲು ಹಾಕೋಕೆ ಹೋಗ್ತಿದ್ನಲ್ವ, ಅಲ್ಲಿ ನನಗೆ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು. ನಾನು ಹೊರಗಡೆ ನಿಂತ್ಕೊಂಡು ಕೇಳ್ತಾ ಇರ್ತಿದ್ದೆ. ಹಾಲು ಕೊಟ್ಟಾದ್ಮೇಲೂ ಅವ್ರು ಚೆನ್ನಾಗಿ ಹಾಡ್ತಿದ್ರು ಎಲ್ಲರೂ. ಅವಾಗ ನನಗೆ ಒಂದಿನ ಗುರುಗಳು, ನೀನು ಅಲ್ಲಿ ಯಾಕೆ ನಿಂತ್ಕೊಂಡು ಕೇಳ್ತೀವಿ ಮರ, ಬಾ ಒಳಗಡೆ ಕೂತ್ಕೋ, ನಮ್ಗೆ ನಿನಗೆ ಇಂಟ್ರೆಸ್ಟ್ ಇದ್ದರೆ ಕೂತ್ಕೋ ಅಂತ ಹೇಳ್ಬಿಟ್ಟು ಅವರು ನಮ್ಮ ಪ್ರೀತಿಯಿಂದ ಕೂಡಿಸ್ಕೊಂಡು ಆಮೇಲೆ ನಾನು ಅದನ್ನು ಕೇಳೋಕ್ಕೆ ಶುರು ಮಾಡಿದೆ. ಅವ್ರು ಒಂದು ಫೈನ್ ಡೇ ನನಗೆ ಪಾಠ ಹೇಳೋಕ್ಕೆ ಶುರು ಮಾಡಿಬಿಟ್ರು ಸರ್, ಸರಿಗಮಪ ಹಿಂದೂಸ್ತಾನಿ ಅದು ನಾನು ಕಲಿಯೋ. ಅಲ್ಲಿಂದ ನಂದು ಸಂಗೀತದ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಅಂದರೆ ಶಾಸ್ತ್ರಬದ್ಧವಾಗಿ ಅಲ್ಲಿ ಕಲಿಕೆ ಶುರು ಆಯಿತು. ಯಾವ ವಯಸ್ಸಲ್ಲಿ ಅದು ನಿಮಗೆ? ಅದು ನನಗೆ
ನಾನು ಹೈಸ್ಕೂಲಲ್ಲಿ ಇದ್ದೆ ಅಂದ್ಕೊಳ್ತೀನಿ ಸರ್, ನಾನು ಮೋಸ್ಟ್ಲಿ ಅಲ್ಲಿಂದ ಶುರು ಆಯ್ತು ಸರ್. ಓಕೆ ಓಕೆ ಹ್ಞೂ ಹ್ಞೂ ಅವರು ನನಗೆ ಪುಕ್ಸಟ್ಟೆ ಹೇಳೋಕೆ ಶುರು ಮಾಡಿಬಿಟ್ರು ಸರ್. ನನ್ನ ಹತ್ರ ಯಾವ ಫೀಸ್ ತೊಗೊಳ್ತಿಲ್ಲ, ನಾನು ಹಾಲು ಹಾಕೋಕೆ ಶುರು ಮಾಡಿದೆ ಸರ್ ಅವ್ರ ಮನೆಗೆ ಪುಕ್ಸಟ್ಟೆ. ಹಾಗೆ ಒಂದಿಷ್ಟು ವರ್ಷ ಅವ್ರ ಹತ್ರ ಕಲಿತೆ, ಬೇಸಿಕ್ಕು ಜೂನಿಯರ್ ಸೀನಿಯರ್ ಆಗೋವರೆಗೂ ಅಲ್ಲೆಲ್ಲ ಕಲಿತೆ ಸರ್. ಅವ್ರ ಹತ್ರನೇ ಮುಗಿಸ್ದೆ ನಾನು. ಅಲ್ಲಿಂದ ಸರು ರಿಟೈರ್ಡ್ ಆದರು ಅವ್ರು ಮತ್ತೆ ಬಳ್ಳಾರಿಗೆ, ಅವರು ಗಂಗಾವತಿ ಹತ್ರ ಯಾವುದೋ ಊರಿತ್ತು ಸರ್, ಅಲ್ಲಿಗೆ ಹೊರಟೋದ್ರು ಅವರು. ಆಮೇಲೆ ಗುಲ್ಬರ್ಗದಲ್ಲಿ ರೇವಯ್ಯ ವಸ್ತ್ರದ ಮಠ ಅಂತ ಹೇಳ್ಬಿಟ್ಟು ಗುರುಗಳು, ಅವರು ಒಂದಿಷ್ಟು ದಿನ ನನಗೆ ಪಾಠ ಮಾಡಿದ್ರು ಸರ್ ಅಲ್ಲಿ. ಅವ್ರಿಗಿನ್ನ ಮುಂಚೆ ನನಗೆ ಸಿಕ್ಕಿದ್ದು ರಾಮಾಚಾರ್ಯ ಜಾಲಿಯಾಳ್ ಸರ್. ಓಕೆ ಅವರು ಚಿತ್ತಾಪುರ ಅಂತ ಒಂದು ತಾಲೂಕು ಇದೆ ಸರ್, ಅಲ್ಲಿ ಒಂದು ರಾಘವೇಂದ್ರ ಮಠ, ಚಿಕ್ಕದು ದೇವಸ್ಥಾನ, ಅಂದರೆ ಮಠ ಅಂತಂದರೆ ದೊಡ್ಡ ಮಠಗಳು, ಚಿಕ್ಕ ದೇವಸ್ಥಾನ. ಅಲ್ಲಿ ಆ ಮಠದಲ್ಲೇ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದರು ಸರ್ಗೆ, ರಾಮಾಚಾರ್ಯ ಸರ್ಗೆ. ಅಂದರೆ ಅವರಿಗೆ ಹೆಂಡತಿ ಇರಲಿಲ್ಲ ಸರ್, ತೀರಿ ಹೋಗಿದ್ರು. ಇದ್ದೊಬ್ಬ ಮಗಳಿಗೆ ಮಹಾರಾಷ್ಟ್ರದ ಕೊಟ್ಟು ಮದುವೆ ಮಾಡಿದರು. ಇವರು ಒಬ್ಬರೇ ಇರ್ತಿದ್ರು ಸರ್. ಅವ್ರಿಗೆ ನನ್ನನ್ನು ಅವ್ರು ಪಾಠ ಮಾಡ್ಬೇಕಾದ್ರೆ ಅವ್ರಿಗೆ ಕಣ್ಣು ಕಾಣಿಸ್ತಾರಲ್ಲ, ಅಂದರೆ ಕಣ್ಣಿಗೆ ಪೊರೆ ಬಂದಿತ್ತು. ಆ ಪೊರೆ ತೆಗ್ಸೋರು ಅವ್ರಿಗೆ ಇರಲಿಲ್ಲ ಸರ್, ಅಂಥ ಬಡತನದಲ್ಲಿದ್ದರು ಅವರು. ಅಲ್ಲಿ ಒಂದಿಷ್ಟು ಜನ ಅವರಿಗೆ ಊಟ ತಂದು ಕೊಡ್ತಿದ್ರು. ಅಲ್ಲಿಂದ ಒಂದಿಷ್ಟು ಬ್ರಾಹ್ಮಣರ ಮಕ್ಕಳಿಗೆಲ್ಲ ಕೂತ್ಕೊಂಡು ಪಾಠ ಮಾಡ್ತಿದ್ರು ಸರ್ ಅವರು. ಅಂದರೆ ಅಲ್ಲಿ ಸಂಗೀತ ಬ್ರಾಹ್ಮಣರು ಅನ್ನೋಕ್ಕಿಂತ ಆಸಕ್ತಿ ಇರ್ತಕ್ಕಂಥ ಮಕ್ಕಳಿದ್ರು ಸರ್. ಬ್ರಾಹ್ಮಣರಾಗಿರೋದ್ರಿಂದ ಮಠ ಆಡೋದ್ರಿಂದ ಅಲ್ಲಿ ಇದು ಮಾಡ್ತಿದ್ರು. ಅಲ್ಲಿ ನಾನು ಚೆನ್ನಾಗಿ ಆಡೋದು ಒಂದು ಸರ್ತಿ ಎಲ್ಲೋ ನೋಡಿದರು ಸರ್ ಗುರುಗಳು. ನನ್ನನ್ನು ಹೇಳಿದ್ರು, ನಿಮ್ಮ ಬಾರೋ ರಾಮಚಂದ್ರ, ನಾನು ನಿನಗೆ ಪಾಠ ಹೇಳ್ತೀನಿ ಅಂತೇಳಿ ಅವ್ರು ಕರ್ಕೊಂಡ್ರು ಸರ್ ನನಗೆ. ಸರ್ ಅವ್ರದ್ದು ಎಷ್ಟು ದೊಡ್ಡ ಗುಣ ನೋಡಿ, ಅಷ್ಟು ಅಲ್ಲಿರೋ ಜನಗಳು ಸರ್ ಎಷ್ಟು ನಮ್ಮ ಕಡೆ. ನನ್ನದೊಂದು ವಿಶೇಷ ಒಂದು ಇದು ಹೇಳ್ತೀನಿ ನೋಡಿ, ನಮ್ಮ ಭಾಗದ ಜನಗಳಲ್ಲಿ ಅಷ್ಟೊಂದು ಜಾತಿ ತಾರತಮ್ಯ ಏನೂ ಇರಲಿಲ್ಲ ಸರ್. ಅಲ್ಲೆಲ್ಲ ಬ್ರಾಹ್ಮಣರ ಮಕ್ಕಳಲ್ಲಿ ನಾನೊಬ್ಬನೇ ನಾನ್ ಬ್ರಾಹ್ಮಿನ್ಸ್ ಹುಡುಗ. ಓಕೆ, ನನ್ನನ್ನು ಅವ್ರ ಮಧ್ಯೆ ಕೂರಿಸ್ಕೊಂಡು ಹಿಂಗೆ ಬೃಂದಾವನದ ಎದುರುಗಡೆ ಕೂರಿಸ್ಕೊಂಡು ಪಾಠ ಮಾಡ್ತಿದ್ರು ಸರ್ ನನಗೆ. ಒಂದಿಷ್ಟು ದಾಸರ ಪದಗಳು, ವಚನಗಳು, ಆಮೇಲೆ ಚೀಸ್ಗಳು, ಒಂದಿಷ್ಟು ರಾಗಗಳ ಮಾಹಿತಿ ಎಲ್ಲ. ಮತ್ತು ಆಮೇಲೆ ಅಲ್ಲಿರೋರು ಯಾರೂ ಅದ್ರ ಬಗ್ಗೆ ನಾನು ಈ ಹುಡುಗಿಗೆ ಯಾಕೆ ಹೇಳ್ತೀರಿ ಅಂತ ಹೇಳ್ಬಿಟ್ಟು ವಿರೋಧ ವ್ಯಕ್ತಪಡಿಸಲಿಲ್ಲ ಸರ್. ಎಷ್ಟೋ ಜನ ಅವ್ನು ತುಂಬ ಚೆನ್ನಾಗಿ ಆಡ್ತಾನೆ ಗುರುಗಳೇ, ಅವನನ್ನು ಬಿಡಬೇಡಿ, ಅವನಿಗೆ ದಾಸರ ಪದಗಳು ಅದು ಹೇಳ್ಕೊಡಿ, ಅವನಿಗೆ ಹುಡುಗಿಗೆ ಭಾಳ ಚೆನ್ನಾಗಿ ಆಡ್ತಾನೆ ಅಂದರೆ ಸಪೋರ್ಟ್. ನನಗೆ ಅಲ್ಲಿಂದ ಸಪೋರ್ಟ್ ಸಿಗ್ತಾ ಹೋಯಿತು ಸರ್. ಯಾರು ನಮ್ಮನ್ನು ಈಗ ಹೇಳ್ತಾರೆ ನೋಡಿ, ಏನೇನೋ ಮಾತಾಡ್ತಾರೆ, ಇವಾಗೆಲ್ಲ ತುಂಬ ಇದೆ ಮಾತಾಡೋಕೆ. ನಮ್ಗೆ ಯಾರನ್ನೂ ಆ ರೀತಿ ಇದು ಮಾತ್ರ ಮಾಡಿಲ್ಲ. ತುಂಬ ಗೌರವದಿಂದ ನನ್ನನ್ನು ಅವ್ರ ಮಕ್ಕಳ ಥರನೇ ಅಲ್ಲಿ ಬೃಂದಾವನದ ಎದುರುಗಡೆ ಕೂರಿಸ್ಕೊಂಡು ಪಾಠ ಮಾಡ್ತಿದ್ರು ಸರ್. ಸೊ ಅದು ದೊಡ್ಡ ಆಶೀರ್ವಾದ ಸರ್ ಗುರುಗಳದ್ದು. ಏನು ಕಲಿತ್ರಿ ಸರ್ ನೀವು ಇಬ್ಬರು ಗುರುಗಳಿಂದ? ನನಗೆ ನನಗೆ ಬೇಸಿಕ್ಸ್ ಶಾಸ್ತ್ರೀಯ ಸಂಗೀತ ಹೇಳ್ಕೊಟ್ರು ಸರ್. ಒಂದಿಷ್ಟು ರಾಗಗಳ ಮಾಹಿತಿ ಸರ್, ಒಂದಿಷ್ಟು ಭಜನ್ಸ್ ಹೇಳ್ಕೊಟ್ರು ರಾಮಾಚಾರ್ಯ ಸರ್. ಆಮೇಲೆ ದಾಸರ ಪದಗಳು. ಭಾಳ ದೊಡ್ಡ ಪಂಡಿತ್ ಸರ್ ಅವರು, ತುಂಬ ದೊಡ್ಡ ಜ್ಞಾನವಂತರು ಅವರು. ಹೌದಾ? ತುಂಬ ದೊಡ್ಡ ಹೆಸರು ಸರ್ ಅವರಿಗೆ. ಬಟ್ ದುರಂತ ಅಂದರೆ ಅವಾಗ ಮೀಡಿಯಾ ಇರಲಿಲ್ಲ, ಅವ್ರ ಬಗ್ಗೆ ಯಾರಿಗೂ ಗೊತ್ತಾಗಲಿಲ್ಲ, ರೆಕಗ್ನಿಷನ್ ಸಿಗಲಿಲ್ಲ ಸರ್. ದುರಂತ ಏನಂತಂದರೆ ಮಾಶಾಸನ ಬರುತ್ತಲ್ವ, ಈ ವಯಸ್ಸಾದ ಕಲಾವಿದರಿಗೆ ಅಂತ ಮಾಶಾಸನ ಕೊಡುತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ನಾನೊಬ್ಬ ಕಲಾವಿದ ಅಂತೇಳಿ ಪ್ರೂವ್ ಮಾಡ್ಲಿಕ್ಕಾಗಲಿಲ್ಲ ಅವರಿಗೆ. ಅಯ್ಯೋ ಪಾಪ. ಅಂದರೆ ಅಟ್ಲೀಸ್ಟ್ ಸರ್ಕಾರ ಏನು ಕೇಳುತ್ತೆ ಸರ್, ಯಾವುದಾದ್ರು ಪಾಂಪ್ಲೆಂಟ್ಸ್ ಇದೆಯಾ, ನೀವು ಸಂಗೀತದಲ್ಲಿ ಭಾಗವಹಿಸಿದ್ದು ಅಥವಾ ನಿಮ್ಮನ್ನು ಯಾವುದೋ ಒಂದು ಸಂಸ್ಥೆ ಪ್ರಶಸ್ತಿ ಕೊಟ್ಟಿದ್ದು ಆ ಥರದ್ದು ಯಾವ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇರಲಿಲ್ಲ. ಅದು ನನಗೆ ಅದು ದುರಂತ. ಅದು ನಿಜ. ಸೊ ನೀವು ಗುರುಗಳ ಬಗ್ಗೆ, ಇಬ್ಬರು ಮುಖ್ಯವಾದ ಗುರುಗಳು, ಇನ್ನು 3 ಜನರ ಬಗ್ಗೆ ಹೇಳಿದ್ರಿ ನೀವು. ಓಕೆ, ಇನ್ನು ಸ್ವಲ್ಪ ಹಿಂದೆ ಹೋಗಿ ನಾನು ರಾಮಚಂದ್ರ ಹಡಪದವರು ಬೇಸಿಕಲಿ ಒಂದು ಬಡತನದ ಕುಟುಂಬದ ಬೆಳೆದು ಬಂದವರು ಮತ್ತು ತಂದೆ ತಾಯಿಗಳಿಗೆ ಸಂಗೀತ ಜ್ಞಾನ ಇರಲಿಲ್ಲ. ಹೌದು. ಹೇಗೆ ಸರ್ ಇದು ಶುರು ಆಯಿತು ನಿಮ್ಮ ಬಾಲ್ಯದಲ್ಲಿ? ಅಂದರೆ ಏನು ಇದು ದೈವದತ್ತ ಅಂತೀರಾ ನೀವು ಇದನ್ನು? ಇರ್ಬೋದು ಸರ್, ದೇವ್ರ ಗುರು ಆಶೀರ್ವಾದ. ನಮ್ಮ ತಂದೆ ತಾಯಿಗೆ ಏನೂ ಗೊತ್ತಿಲ್ಲ ಸರ್. ನಮ್ಮ ತಂದೆ ತಾಯಿ ಅಂತೂ ಅವ್ರಿಗೆ ಓದೋಕ್ಕೂ ಬರೆಯೋಕ್ಕೂ ಬರೋಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ. ಅವ್ರು ಮುಗ್ಧ ಅಂದರೆ ಮುಗ್ಧ. ಅವರಿಗೆ ನನ್ನ ಅಣ್ಣನಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಸರ್ ಸಂಗೀತದಲ್ಲಿ, ಹಾಡು ಕೇಳೋ ಹುಚ್ಚು. ನನ್ನ ಅಣ್ಣ ನನಗಿಂತ 15 ವರ್ಷ ದೊಡ್ಡವನು. ನಾನು ಸ್ಕೂಲಿಂದ ಬರಬೇಕಾದ್ರೆ ಮಧ್ಯಾಹ್ನ ಕರೆಕ್ಟಾಗಿ 1:30ಗೆ ನಮ್ಮ ಕಡೆ ದೂರದರ್ಶನದಿಂದ ಕನ್ನಡ ಹಾಡುಗಳ ಚಿತ್ರಗೀತೆಗಳ ಕಾರ್ಯಕ್ರಮ ಇರ್ತಿತ್ತು. ಆವಾಗ ನನಗಿನ್ನೂ ಚೆನ್ನಾಗಿ ನೆನಪಿದೆ ಸರ್, ನಾನು 2ನೇ ಕ್ಲಾಸು. ಆವಾಗ ರಾಜ್ಕುಮಾರ್ ಅವ್ರ ಪರೋಪಕಾರಿ ಸಿನಿಮಾದ್ದು ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಹಾಡು ಬರ್ತಿದ್ದು. ಆ ಹಾಡು ನನ್ನ ಜೀವನದ ಮೊದಲನೇ ಹಾಡು ನಾನು ಕಲ್ತಿದ್ದು ಪಿ ವಿ ಶ್ರೀನಿವಾಸ್ ಅವರು. ನನ್ನ ಅಣ್ಣ ನನಗೆ ಅದನ್ನು ಕೇಳಿಸಿ ಅದು ಡೈಲಿ ಬರ್ತಿತ್ತು ಅದು ಹಾಡು. ಯಾರಾದರೂ ಒಬ್ರು ಆ ಹಾಡು ನನಗೆ ಕರೆಕ್ಟಾಗಿ ನಿನ್ಗೆ ಇದು ಕೇಳು ಅಂತೇಳಿ. ಅವಾಗ ಟೈಪ್ ರಿಕಾರ್ಡರ್ ಇರಲಿಲ್ಲ, ಎಂಥದ್ದು ಇರಲಿಲ್ಲ, ಅಥವಾ ರಿಪೀಟ್ ಮತ್ತೆ ಕೇಳೋಗಿಲ್ಲ. ಮತ್ತು ನೆಕ್ಸ್ಟ್ ಡೇ ಬರೋವರೆಗೂ ಕೇಳ್ಬೇಕು, ಅದನ್ನು ಕಾಯ್ಬೇಕಾದ ಹಾಡು ಬರೋವರೆಗೂ. ಹಾಗೆ ಅದೊಂದು ಹಾಡು ಕಲಿತೆ ಸರ್ ನಾನು.
ಅದೊಂದು ಹಾಡು ಎಲ್ಲ ಕಾಂಪಿಟೇಷನಲ್ಲೂ ಹಾಡ್ತಿದ್ದೆ ನಾನು. ಸ್ಕೂಲಿಂದ ಆಗೋ ಕಾಂಪಿಟೇಷನ್ ಎಲ್ಲ ಕಡೆ ಪ್ರೈಸ್ ಬರೋಕ್ಕೆ ಶುರು ಆಯಿತು. ಆಮೇಲೆ ಎಲ್ಲರೂ ನನ್ನನ್ನು ಶಬಾಷ್ಗಿರಿ ಒಂಥರ ಬೆಂತಟ್ಟಿ ನನ್ನನ್ನು ಹತ್ತಿರದಿಂದ ಗೌರವವಾಗಿ ನೋಡೋಕೆ ಶುರು ಮಾಡಿಬಿಟ್ರು ನನ್ನನ್ನು. ನೀನು ತುಂಬ ಚೆನ್ನಾಗಿ ಆಡ್ತೀಯ, ಹಾಗೆ ಹೇಳ್ತೀಯ, ಹೇಗೆ ಹೇಳ್ತೀಯ ಅಂದರೆ. ಸೊ ಅಲ್ಲಿಗೆ ನನಗೆ ಆಸೆ ಹುಟ್ಟೋಕೆ ಶುರು ಆಯ್ತು ಸರ್. ನನ್ನ ಜನ ಇಷ್ಟಪಡ್ತಾರೆ ನಾನು ಹಾಡಿದರೆ ಅಂತ ಹೇಳ್ಬಿಟ್ಟು ಮತ್ತೆ ಹಾಡುಗಳು ಬೇರೆ ಬೇರೆ ಕಲಿತಾ ಹೋದೆ ಸರ್ ಅಲ್ಲಿಂದ. ನಮ್ಮ ಅಣ್ಣ ಅಲ್ಲಿ ಊರಲ್ಲಿ ಯಾವುದೇ ಏನೇ ಫಂಕ್ಷನ್ ಇದ್ರು ಲೌಡ್ ಸ್ಪೀಕರ್ ಎಲ್ಲ ಹಾಕಿರ್ತಾರಲ್ಲ ಸರ್ ಹಳ್ಳಿಗಳಲ್ಲಿ, ಅಲ್ಲೆಲ್ಲ ಎಲ್ಲೇ ಲೌಡ್ ಸ್ಪೀಕರ್ ಹಾಕೊಂಡು ಹೋಗಿ ನಿಲ್ಲಿಸ್ಬಿಡು ಅವನು ಮೈಕ್ ಕೊಟ್ಟು ನಾನು ತುಂಬ ಚೆನ್ನಾಗಿ ಹಾಡ್ತಾನೆ ಅವನಿಗೆ ಕೊಡಿ ಮೈಕ್ ಹಾಡೋಕೆ ಅಂತ ಹೇಳಿ. ಜನ ಕೇಳಲಿ ಬಿಡಲಿ, ಸುಮ್ಮನೆ ಊರಲ್ಲಿ ಇದ್ದಾರೆ ಎಲ್ಲ ಕೇಳಿಸುತ್ತೆ ಹಂಗೆ ಯಾವುದೋ. ಸೊ ಆ ರೀತಿ ನನಗೆ ಒಂದು ರೀತಿಯಿಂದ ನಮ್ಮ ಅಣ್ಣ ಆ ಟೈಮಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ಒಂದಿಷ್ಟು ಕಲಿಯೋಕ್ಕೆ. ಎಲ್ಲೇ ಗಣೇಶ ಉತ್ಸವಗಳು ಎಲ್ಲೇ ಅದನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗೋ ನಮ್ಮ ಅಣ್ಣ, ನಮ್ಮ ತಮ್ಮ ಹಾಡ್ತಾನೆ ರೀ ಅವ್ನಿಗೆ ಹಾಡ್ಸೋಕೆ ಕೊಡಿ ಅಂತ. ಏನು ಸರ್ ನಿಮ್ಮ ಭೀಮರಾಯ ಅಂತ ಹೇಳಿಬಿಟ್ಟು ಸರ್. ಭೀಮರಾಯ ಊರಲ್ಲಿ ಇರ್ತಾನೆ ಸರ್. ಊರಲ್ಲಿ ಇರ್ತಾರೆ ನೋಡಿ, ಅಂಥವ್ರೊಬ್ರು ಬೇಕು ಅಲ್ವಾ? ಹೌದು ಸರ್. ಆಗ ಹಾಡಿರೋ ಹಾಡುಗಳಲ್ಲಿ ಅಂದರೆ ನೀವು ಬಾಲ್ಯದಲ್ಲಿ ಹಾಡಿರುವಂಥ ಹಾಡುಗಳಲ್ಲಿ ಯಾವುದಾದ್ರು ನಿಮಗೆ ನೆನಪಿರುವಂಥದ್ದು, ನಿಮ್ಗೆ ತುಂಬ ಇಷ್ಟ ಆಗಿರುವಂಥದ್ದು ಯಾವ್ದಾರು ಹಾಡು ಹಾಡ್ಬೋದಾ ರಾಮಚಂದ್ರ? ಸರ್ ಅದೇ ನಾವು ನಮ್ಮ ಕಡೆ ಡಿಫಾಲ್ಟಾಗಿ ಹಿಂದಿ ಉರ್ದು ನಮ್ಮ ಕಡೆ ತುಂಬ ಸ್ಟ್ರಾಂಗ್ ಇದೆ. ಯಾಕಂದ್ರೆ ನಮ್ಮ ಕಡೆ ನಾನು ನೆನಪಿರೋ ಪ್ರಕಾರ ಕನ್ನಡಕ್ಕಿಂತ ಮೊದಲು ಹಿಂದಿ ಸಿನಿಮಾಗಳ ಹಾಡೇ ರಿಲೀಸ್ ಆಗೋದಲ್ಲ. ಮತ್ತು ಯಾವುದೇ ಹೋಟೆಲಲ್ಲಿ ಯಾರೇ ಕೆಲಸ ಮಾಡ್ತಾ ಇರಬೇಕಾದ್ರೂ ಆ ಹೋಟೆಲಲ್ಲಿ ಹಿಂದಿ ಹಾಡುಗಳು ಕೇಳ್ಕೊಂಡು ಇದು ಮಾಡೋರು. ಇನ್ನೊಂದು ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನಮಗೆ ಕನ್ನಡ ದೂರದರ್ಶನ ಬರ್ತಿರಲಿಲ್ಲ, ಹಿಂದಿ ದೂರದರ್ಶನ ಅಷ್ಟೇ ಬರ್ತಿತ್ತು. ಭಾಳಷ್ಟು ಇದು ಭಾಳ ಜನರಿಗೆ ಗೊತ್ತಿರಲ್ಲ. ನಮಗೆ ಕನ್ನಡ ದೂರದರ್ಶನ ತುಂಬ ಲೇಟಾಗಿ ಶುರು ಆಗಿದ್ದು. ಗುಲ್ಬರ್ಗ ದೂರದರ್ಶನ ಶುರು ಆಯಿತು, ಆವಾಗ 1 ಅವರ್ ಏನೋ ಬರೋದು. ಅಂದರೆ 24 ಗಂಟೆ ಇರಲ್ಲ, ಬೆಳಗ್ಗೆ ಸಂಜೆ ರಾತ್ರಿಯಲ್ಲಿ ಕೇವಲ 2 ತಾಸು ಮಾತ್ರ ಕನ್ನಡ ಬರೋದು. ಉಳಿದ ಎಲ್ಲ ಟೈಮ್ ಹಿಂದಿ ಬರೋದು. ಹೌದು, ನಾವು ಹಿಂದಿ ನ್ಯೂಸ್ ನೋಡ್ತಿದ್ವಿ, ಹಿಂದಿ ಸಿನಿಮಾಗಳನ್ನ ನೋಡ್ತಿದ್ವಿ. ಕನ್ನಡ ಇಲ್ಲವೇ ಇಲ್ಲ ಸರ್. ನಮಗೆ ಡಿಫಾಲ್ಟಾಗಿ ಅದು ಏನು ಗೊತ್ತಿಲ್ಲ ಸರ್. ಹಾಗಾಗಿ ನಮಗೆ ಹಿಂದಿ ಬಗ್ಗೆ, ಹಿಂದಿ ಹಾಡು, ಹಿಂದಿ ಸಿನಿಮಾದ ಬಗ್ಗೆ ಜಾಸ್ತಿ ಒಲವು ಅನ್ನೋದಕ್ಕಿಂತ ಅದನ್ನೇ ಕೇಳಿ ಬೆಳೆದಿದ್ದೀವಿ. ಏನು ಮಾಡ್ಲಿಕ್ಕಾಗಲ್ಲ. ಬೆಂಗಳೂರಿಗೆ ಬಂದಮೇಲೆ ಕನ್ನಡದ ಬಗ್ಗೆ ಇಷ್ಟೊಂದು ಇಲ್ಲೆಲ್ಲ ಹೋರಾಟಗಳಾಗುತ್ತೆ, ಅದು ಆಗುತ್ತೆ. ನಾ ಇಲ್ಲೇ ನೋಡಿದ್ದು ಸರ್, ನಮ್ಮ ಕಡೆ ಆ ಹೋರಾಟ ಎಂಥದ್ದು ಇರಲಿಲ್ಲ. ಭಾಷೆದ ಬಗ್ಗೆ ಹೋರಾಟ ಇರಲಿಲ್ಲ ನಮ್ಮ. ಹೌದೌದು. ನಮ್ಮ ಕಡೆ ಕಿತ್ಕೊಂಡು ದಿನ ಬಡತನ, ಹೊಟ್ಟೆ ತುಂಬಿದ್ರೆ ಸಾಕು ಅಂತೇಳಿ ನಾವು ಜೀವನ ಪಾಪ ಎಲ್ಲರ ಜನಗಳದ್ದು. ಈ ಥರ ಹಿಂದಿ ಭಾಷೆದ ವಿರೋಧಿಗಳು, ಕನ್ನಡ ವಿರೋಧಿಗಳು, ಆ ಕಾನ್ಸೆಪ್ಟ್ ಇರಲಿಲ್ಲ ನಮಗೆ. ಯಾಕಂದ್ರೆ ಹಿಂದಿನ ಯಾರು ಹೇರಿರಲಿಲ್ಲ ನಮ್ಮ ಮೇಲೆ, ಹೇರಿರಲಿಲ್ಲ ಸರ್. ನಮಗೆ ಹಿಂದಿ ತಾನೇ ಬಂದದ್ದು. ನಾವು ಮನೆಯಲ್ಲಿ ಮನೆಯಲ್ಲಂತೂ ಕನ್ನಡ ಮಾತಾಡ್ತಿದ್ವಿ ಅಪ್ಪ ಅಮ್ಮ ಜೊತೆ. ಅಷ್ಟೇ ಶುದ್ಧ ಹಿಂದಿ ಹೊರಗಡೆ ಮಾತಾಡ್ತಿದ್ವಿ ಸರ್ ನಾವು. ಹೊರಗಡೆ ವ್ಯಾವಹಾರಿಕವಾಗಿ ನಮ್ಮ ಕಡೆ ನಡೆಯೋದೇ ಬರೀ ಹಿಂದಿ. ಸೊ ಹಾಗಾಗಿ ಹಿಂದಿ ಹಾಡುಗಳದ್ದು ಇನ್ಫ್ಲುಯೆನ್ಸು ಅದನ್ನು ಇದು ತುಂಬ ಇದೆ ನಮ್ಮ ಮೇಲೆ. ಆ ಟೈಮಲ್ಲಿ ನಾನು ತುಂಬ ಹಾಡ್ತಿದ್ದ ಹಾಡು ಅಂದರೆ ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ. ತುಂಬ ಇಷ್ಟವಾದ ಹಾಡು ಸರ್ ಅದು. ಕಭಿ ಕಭಿ ಸಿನಿಮಾದಲ್ವಾ ಇದು? ಕಭಿ ಕಭಿ ಅದರದ್ದು 1-2 ಸಾಲ ಹಾಡ್ತೀನಿ ಸರ್. ನನಗೆ ತುಂಬ ಇಷ್ಟ ಮುಖೇಶ್ ಅವ್ರ ಧ್ವನಿ ಮತ್ತು ಅದು ಆ ಹಾಡು ಹಾಡ್ತೀನಿ ಸರ್. ಕಭಿ ಕಭಿ ಮೇರೆ ದಿಲ್ ಮೇ ख्याल आता है कि जैसे तुझको बनाया गया है मेरे लिए, कि जैसे तुझको बनाया गया है मेरे लिए. तो अब से पहले सितारों में बस रही थी कहीं, तुझे ज़मीं पे बुलाया गया है मेरे लिए. तुझे ज़मीं पे बुलाया गया है मेरे लिए. कभी कभी मेरे दिल में ख्याल आता है. ವಾಹ್, ಸೂಪರ್. ನೀವು ಹಿಂಗೆ ಶುರು ಮಾಡಿದರೆ ನಾವು ಬೇರೆ ಝೋನ್ಗೆ ಹೋಗ್ಬಿಡ್ತೀವಿ. ಅದು ಸಂಗೀತಕ್ಕಿರೋ ಶಕ್ತಿ ಸರ್ ಅದು. ಏನದು? ಆ ಸಂಗೀತಕ್ಕಿರೋ ಶಕ್ತಿ ಸರ್ ಅದು. ಸೊ ನನ್ನ ಗುರುಗಳು ಹೇಳೋರು ಸರ್. ಅಂದರೆ ನನಗೆ ಇವಾಗಲೂ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿರ್ತಾರೆ, ನೀವು ತುಂಬ
ಕಳೆದೋಗ್ಬಿಡ್ತೀರಿ ಹಾಡ್ತಾ ಹಾಡ್ತಾ. ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ನಿಮ್ಮದು, ನಿಮ್ಮ ಹಾಡುಗಾರಿಕೆಯಲ್ಲಿ ನಿಮ್ಮ ಹಾವಭಾವ ಎಲ್ಲ ಅಂತ. ನನಗೆ ಅದು ಚಿಕ್ಕಂದಿನಿಂದ ಬಂದಿದೆ ಸರ್. ನನ್ನ ಗುರುಗಳು ಏನು ಹೇಳೋರು ಗೊತ್ತಾ ಸರ್, ರಾಮಾಚಾರ್ಯ ಸರ್ ಅಂತ ಹೇಳಿ, ನಾನು ರಾಘವೇಂದ್ರ ಮಠದಲ್ಲಿ ಪಾಠ ಮಾಡ್ತಿದ್ರು ಅಂತ ಅವ್ರು ಹೇಳೋರು, ಸಾಹಿತ್ಯ ರಾಮಚಂದ್ರ ಯಾವಾಗಲೂ ತುಂಬ ಅದಕ್ಕೆ ನಾವು ಮಹತ್ವ ಕೊಡ್ಬೇಕು. ಹಾಡುಗಾರರು ಎಷ್ಟು ಮಹತ್ವ ಅಂದರೆ ಒಬ್ಬ ಕವಿಗೆ ಅದು ನಾವು ಸಲ್ಲಿಸ್ತಕ್ಕಂಥ ಗೌರವ. ಬರೆದಿರ್ತಕ್ಕಂಥವ್ರು ಅವರು ಎಷ್ಟೊಂದು ಪಾಂಡಿತ್ಯ ಇರುತ್ತೆ ಅದರಲ್ಲಿ, ಆ ಕವಿತೆಯಲ್ಲಿ ಅವ್ರದ್ದು ಇಡೀ ಶ್ರಮ ಇರುತ್ತೆ, ಅವರು ಎಷ್ಟೋ ಓದ್ಕೊಂಡಿರ್ತಾರೆ, ಜೀವನಾನುಭವ ಇರುತ್ತೆ ಅದರಲ್ಲಿ. ಹಾಗಾಗಿ ಸಾಹಿತ್ಯವನ್ನು ನಾವು ಸಂಗೀತಗಾರರು, ನಿನ್ನ ಧ್ವನಿ ಇದೆ ಅಂತೇಳಿ ಏನೋ ತರರ ಅಂತ ಹಾಡೋ ಹಂಗಿಲ್ಲ. ನಿನ್ನ ಸಾಹಿತ್ಯವನ್ನು ಎಷ್ಟು ಪ್ರೀತಿಸ್ಬೇಕಂತಂದರೆ, ಹೇಗೆ ಹಾಡಬೇಕಂದ್ರೆ, ಅವ್ರು ಹೇಳೋರು ಸರ್ ನನಗೆ, ನಾನು ಅವಾಗ ಕಾಲೇಜಲ್ಲಿದ್ದೆ, ನೀನು ಇವಾಗ ವಯಸ್ಸಿಗೆ ಬಂದಿದ್ದೀಯ, ನಿನಗೆ ಒಂದು ಹುಡುಗಿ ಇಷ್ಟ ಆಯ್ತು ಅಂತ ಇಟ್ಕೊ, ನಿನಗೆ ಇಷ್ಟವಾದ ಹುಡುಗಿ, ನೀವಿಬ್ಬರೇ ಏಕಾಂತದಲ್ಲಿದ್ದಾಗ ಅವಳನ್ನು ಎಷ್ಟು ಮುದ್ದಾಡ್ತೀಯ ನೀನು, ಅಷ್ಟೇ ಒಂದು ಸಾಹಿತ್ಯವನ್ನು ನಿನ್ನ ತೊಟ್ಟಿಯಿಂದ ಮುದ್ದಾಡಿ ಬಿಡಬೇಕು ಅಂತ. ಓಕೆ, ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ಹೇಳೋರು ಸರ್. ಅಂದರೆ ಅದ್ರ ಸತ್ಯ ಅಲ್ವಾ ಸರ್? ವಲ್ಗರ್ ಅನ್ಸ್ಬೋದು ನಾವು, ಹುಡುಗಿಯನ್ನು ಮುದ್ದಾಡೋದು ಗಿದ್ದಾಡೋದು ಬಿಡು, ಅದು ನಿಜ ಕೂಡ. ಅದು ಅಂದರೆ ನೀನು ಅಷ್ಟು ಪ್ರೀತಿಸ್ಬೇಕು ಸಾಹಿತ್ಯವನ್ನು, ಒಬ್ಬ ಹಾಡುಗಾರ ಅಷ್ಟು ಮುದ್ದಾಡಿ ಬಿಡ್ಬೇಕು ನಿನ್ನ ತುಟಿಯಿಂದ ಅಂತ. ಅದು ಹಂಗೆ ತಲೆಯಲ್ಲಿ ಕೂತ್ಕೊಂಡಿದೆ ನನಗೆ. ನಾನು ಜನಗಳ ಬಗ್ಗೆ ಕೇರ್ ಮಾಡಲ್ಲ, ಅಂದರೆ ಎಷ್ಟು ಜನ ಕೇಳ್ತಾ ಇದ್ದಾರೋ ಅಥವಾ ಯಾರು ದೊಡ್ಡವ್ರು ಕೂತೋರು ಚಿಕ್ಕವ್ರು ಕೂತ್ಕೊಳ್ಳೋ ಅಂತ, ಬಟ್ ಹಾಡ್ತಾ ಇದ್ದೀನಿ ನಾನು, ಅದು ನನಗೋಸ್ಕರ ಅನುಭವಿಸ್ಕೊಂಡು ಹಾಡೋದು. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಈ ಜನಗಳು ಅಂತಂದಾಗ, ಈ ನೀವು ಪರಮಪದದ ಜನಗಳ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅಂದರೆ ಈಗ ಈ ನಾಟಕ ರಂಗಭೂಮಿ ಇರ್ಬೋದು ಅಥವಾ ನಿಮ್ಮ ಲೈವ್ ಶೋಗಳಿರ್ಬೋದು, ಇವೆಲ್ಲ ಇದೆಯಲ್ಲ, ಜನರು ಎದುರುಗಡೆ ಹಾಡುವಂಥದ್ದು ಇದೆಯಲ್ಲ, ಅದು ಒಂದು ನಿಮಗೆ ಒಂದು ಬೇರೆ ಶಕ್ತಿ ಕೊಡುತ್ತೆ ನನ್ನ ಪ್ರಕಾರ. ಈಗ ನಾನು ಫಾರ್ ಎಕ್ಸಾಂಪಲ್, ಈಗ ನಾವು ಇಲ್ಲಿ ಸಂದರ್ಶನ ಮಾಡ್ತೀವಲ್ವ, ನಾನು ಒಂದು 1000 ಜನರ ಎದುರುಗಡೆ ಮಾಡ್ತಾಯಿದ್ರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಬೇರೆ ಆಗಿರುತ್ತೆ, ಸ್ವಲ್ಪ ಟು ಸಮ್ ಎಕ್ಸ್ಟೆಂಟ್ ಬೇರೆ ಆಗಿರುತ್ತೆ. ಸೊ ಆ ಜನರ ಜೊತೆಗೆ ನಾವು ಕೊಡುಕೊಳ್ಳುವಿಕೆ ಇರುತ್ತಲ್ಲ, ಅಂದರೆ ಅವರೊಂದು ರಿಯಾಕ್ಷನ್ನು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೇಗೆ ಸರ್, ನಾನು ಇವತ್ತಿಗೂ ನೋಡಿ, ನಾನು ಚಿಕ್ಕಂದಿನಿಂದ ಹಾಡ್ತಾ ಬಂದಿದ್ದೀನಿ, ಆಡಿಯನ್ಸ್ಗಳ ಮಧ್ಯೆ ಹಾಡ್ತಾ ಬೆಳೆದಿದ್ದೀನಿ. ದೇವಸ್ಥಾನದಲ್ಲಿ ಭಜನೆ ಎಲ್ಲ ಹಾಡ್ತಿದ್ದೆ ಸರ್ ಊರಲ್ಲಿ. ಇವತ್ತಿಗೂ ನಾವು ಮತ್ತೆ ಹೋಗಿ ಸ್ಟೇಜ್ ಮೇಲೆ ಕುಂತಾಗ ಒಂದು ಭಯ ಇರುತ್ತೆ, ಅವ್ರು ದೇವರೇ ಇವತ್ತಿನ ಕಾರ್ಯಕ್ರಮ ಗೆಲ್ಲಿಸು, ಎಲ್ಲೂ ನನ್ನ ಕೈಯಿಂದ ತಪ್ಪಿಸ್ಬೇಡ, ಅಂದರೆ ಸೋಲಿಸ್ಬೇಡಪ್ಪ ಅಂತೇಳಿ ಅದೊಂದು ದೇವರಿಗೆ ಕೇಳ್ಕೊಂಡೇ ಹತ್ತೋದು ಸರ್. ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ, ಎಲ್ಲ ಇದೆ, ಆದರೂ ಆ ಭಯ ಇದೆ ನನಗೆ. ಅಂದರೆ ಈಗ ಸೋಲಿಸ್ಬೇಡಪ್ಪ ಗುರುವೇ, ಗೆಲ್ಲಿಸು, ಅಂದರೆ ಇಷ್ಟು ಜನ ನನ್ನ ಹಾಡು ಕೇಳೋಕೆ ಬಂದಿದ್ದಾರೆ. ಮತ್ತು ನಮ್ಮ ಪರಮಪದದ್ದು ನಾನು ಎಷ್ಟೊಂದು ಬ್ಲೆಸ್ಡ್ ಇದ್ದೀನಿ ಅಂತ ಗೊತ್ತಾ ಸರ್. ನಮ್ಮ ಪರಮಪದದ ಆಡಿಯನ್ಸ್ ಇದ್ದಾರಲ್ಲ ಸರ್, 40+ ಮ್ಯಾಕ್ಸಿಮಮ್ ಇರೋದು ನಮಗೆ. ಅದ್ರ ಮೇಲೆ ಆಡಿಯನ್ಸ್ ತುಂಬ ಎಷ್ಟಂದರೆ ಸರ್, ಇಲ್ಲಿವರೆಗೂ ಇಷ್ಟು ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿದ ಮೊಬೈಲ್ ರಿಂಗ್ ಆಗಿಲ್ಲ ಸರ್. ಅಂದರೆ ಅಷ್ಟು ತಯಾರಿ ಮಾಡ್ಕೊಂಡು ಬಂದು ಕೂತ್ಕೊಳ್ತಾರೆ, ಕೊನೆಯವರೆಗೂ ಇರ್ತಾರೆ. ಮತ್ತು ಕಾರ್ಯಕ್ರಮ ಮುಗಿದಾದ್ಮೇಲೆ ಅರ್ಧ ಗಂಟೆ ಫೋಟೋ ಸೆಷನ್ ನಡೆಯುತ್ತೆ ನಮ್ಮದು. ಸೆಲ್ಫಿ ಕೇಳ್ತಾರೆ, ಭೇಟಿ ಆಗ್ತಾರೆ, ನೀನು ಚೆನ್ನಾಗಿ ಹಾಡ್ದಿ ಅದು ಹಂಗೆ. ಆ ಟಿಕೆಟ್ ತೊಗೊಂಡಿದ್ದಲ್ಲದೆ ಮತ್ತೆ ಬಂದು ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಕೈಯಲ್ಲಿ, ಇದನ್ನು ಇಟ್ಕೊಳ್ಳಿ ಮುಂದಿನ ಕಾರ್ಯಕ್ರಮಕ್ಕಾಗುತ್ತೆ. ನನಗೆ ಎಷ್ಟೋ ಜನ, ನಾನು ಇನ್ನೊಂದು ವಿಶೇಷ ಏನು ಗೊತ್ತಾ ಸರ್, ನಮ್ಮ ಪರಮಪದಕ್ಕೆ ತುಂಬ ಜನ ಹೆಣ್ಮಕ್ಳು ಫ್ಯಾನ್ಸ್ ಇದ್ದಾರೆ. 45-50 ವರ್ಷದ ಅವ್ರು ನೋಡಿ, ನಮ್ಮ ಕಾರ್ಯಕ್ರಮ ಅನೌನ್ಸ್ ಮಾಡಿದ ತಕ್ಷಣ ಒಂದಿಷ್ಟು ಜನ ಇದ್ದಾರೆ ಸರ್, ಅವರೆಲ್ಲ 5,000 ರೂಪಾಯಿ ಹಾಕಿಬಿಡ್ತಾರೆ. ಟಿಕೆಟ್ ತೊಗೊಳೋದು ಒಂದೇ ತೊಗೊಳ್ತಾರೆ, ಮುಂದೆ ಇನ್ನು ಹಾಕಿಬಿಡ್ತಾರೆ ಪಾಪ ಅವರು. ಅವರಿಗೆ ನಮ್ಮ ಮೇಲೆ ಇರ್ತಕ್ಕಂಥ ಒಂದಿದು ಅಭಿಮಾನ ಸರ್, ಅಂದರೆ ಅವ್ರಿಗೆ ಪ್ರೀತಿ ಇದೆ ನನ್ನ ಮೇಲೆ. ಯಾವಾಗಲೂ ನಾನು ಅಂದ್ಕೊಳ್ಳೋದು, ಹೆಣ್ಮಕ್ಳು ದುಡ್ಡು ಕೊಡ್ತಾರಲ್ಲ ಸರ್, ಅವ್ರು ಅಷ್ಟು ಈಸಿಯಾಗಿ ದುಡ್ಡು ಬಿಚ್ಚಲ್ಲ. ಯಾರೇ ಹೆಣ್ಮಕ್ಳೇ, ನಮ್ಮನೇಲಿ ಹೆಣ್ಮಕ್ಳೇ ಆಗಲಿ, ಯಾರೇ ಹೆಣ್ಮಕ್ಳು, ಅವ್ರು ಭಾಳ ಚೂಚಿ ಇರ್ತಾರೆ. ಒಂದು ತರಕಾರಿ ತೊಗೊಳ್ಬೇಕಾದ್ರೂ ಅಷ್ಟೊಂದು ಆ ತರಕಾರಿ ಮಾರೋನ ಜೊತೆ ಒಂದಿಷ್ಟು ಗಲಾಟೆ ಮಾಡ್ಕೊಂಡೆ ತರಕಾರಿ ತೊಗೊಳ್ತಾರೆ. ಅಂದರೆ ದುಡ್ಡು ವೇಸ್ಟ್ ಮಾಡಲ್ಲ ಅವರು. ಅಂಥದ್ರಲ್ಲಿ ಹೆಣ್ಮಕ್ಳು ನನಗೆ ದುಡ್ಡು ಕೊಟ್ಟು ಹೋಗ್ತಾರೆ ಸರ್, ಕಾರ್ಯಕ್ರಮ ನಿಮ್ಗೆ ಗೆಲ್ಲಿ ಅಂತ ಹೇಳ್ಬಿಟ್ಟು. ಸರ್ ಎಲ್ಲ ಹೆಣ್ಮಕ್ಳಿಗೆ ಕೈ ಮುಗಿತೀನಿ ನಾನು. ಸೊ ಬ್ಲೆಸ್ಡ್ ನಾನು. ವೆರಿ ನೈಸ್. ಸೊ ಕರ್ನಾಟಕದ ಜನ ಯಾವಾಗಲೂ ಒಳ್ಳೆ ಸಂಗೀತಕ್ಕೆ, ಅದು ಭಾವಗೀತೆನ ಎಷ್ಟು ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದಿದ್ದಾರೆ, ಒಳ್ಳೆ ಸಿನಿಮಾ ಹಾಡುಗಳಿಗೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅವ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಈಗ ನೀವು ಇನ್ನೊಂದು ಹಾಡನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾವ ಹಾಡು ಅಂತಂದರೆ, ನಮ್ಮ ಉತ್ತರ ಕರ್ನಾಟಕದ ಬೇಂದ್ರೆ ಅಜ್ಜಾರ ಹಾಡು. ಯಾವ್ದು ಹಾಡು ಹಾಡ್ಬೋದು ನೀವು? ತುಂಬ ಹಾಡುಗಳಿವೆ ಸರ್. ಅವರು ಶ್ರವಣ ಹಾಡ್ತೀನಿ. ಓಕೆ, ನನ್ನ ಫೇವ್ರೇಟ್ ಸರ್ ಅದು. ಓ ಮಾಹಿರೇ ಓ ಮಾಹಿರೇ ಓ ಮಾಹಿರೇ
ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ. ಕುಣಿತಾವಗಾಡಿ ಭೈರವನ ರೂಪ ತಾಡಿ, ಕುಣಿತಾವಗಾಡಿ ಭೈರವನ ರೂಪ ತಾಡಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಬೆಟ್ಟ ತೊಟ್ಟಾವ ಕುತುನಿಯ ಅಂಗಿ, ಹಸಿರು ನೋಡ ತಂಗಿ, ಹೊರಟಾವೆಲ್ಲೋ ಜಂಗಿ. ಬೆಟ್ಟ ತೊಟ್ಟಾವ ಕುತುನಿಯ ಅಂಗಿ, ಹಸಿರು ನೋಡ ತಂಗಿ, ಹೊರಟಾವೆಲ್ಲೋ ಜಂಗಿ. ಜಾತ್ರಿಯೇನಾ ನೆರೆದಾದಗಿಲ್ಲೆ ತಾನ, ಜಾತ್ರಿಯೇನಾ ನೆರೆದಾದಗಿಲ್ಲೆ ತಾನ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ಸರ್, ಭಾಳ ಚೆನ್ನಾಗಿ ಹಾಡಿದ್ರಿ. ಸೊ ಅದು ನಮ್ಮ ಬೇಂದ್ರೆ ಅವ್ರದ್ದು. ಸೊ ನಾವು ಹಾಡುಗಳನ್ನ ಹಿಂಗೆ ಕೇಳ್ತಾ ಹೋಗ್ಬೋದು, ಅದು ಸಾಕನ್ಸೋ ಪ್ರಶ್ನೆನೇ ಇಲ್ಲ. ಬಟ್ ನನಗೆ ಕುತೂಹಲದ ಒಂದಷ್ಟು ಪ್ರಶ್ನೆಗಳು ಹಾಗೆ ಮನಸ್ಸಲ್ಲಿ ಉಳ್ಕೊಂಡಿದೆ. ನಿಮ್ಮ ಕಷ್ಟದ ದಿನಗಳು ನೋಡ್ಕೊಂಡು ಬಂದಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಹೇಗೆ, ಹೌ ಡು ದೆ ರೆಸ್ಪಾಂಡ್? ಈಗ ಹೇಗೆ, ಏನಂತಾರೆ ನಿಮ್ಮ ಸಾಧನೆ ಬಗ್ಗೆ? ಒಂದು ನಮ್ಮ ತಾಯಿ, ನಮ್ಮ ತಂದೆ 2007 ತೀರೋರು ಸರ್. ಅವರು ನಮ್ದು ಯಾವುದು ಬೆಳವಣಿಗೆ ಅಷ್ಟೊಂದು ಸರಿಯಾಗಿ ನೋಡಲಿಲ್ಲಪ್ಪ, ಅದೊಂದು ದುಃಖನೇ ಅದು. ನಮ್ಮ ತಾಯಿ, ನಾನು ಹೇಳ್ತಿದ್ದೆ ಅಮ್ಮ, ನಮ್ಮ ತಾಯಿ 3-4 ವರ್ಷ ಆಯ್ತು ಸರ್ ಈಗ ಹೋಗಿಬಿಟ್ಟು. ನಮ್ಮ ತಾಯಿಗೆ ಹೇಳ್ತಿದ್ದೆ, ನಾನು ಹಾಡು ಏನು ಮಾಡ್ತೀವಿ ಬೆಂಗಳೂರಲ್ಲಿ ಅಂತ. ನಾನು ಹಾಡು ಆಡ್ತೀನಿ ಅಂತ. ಇಲ್ಲಿನೂ ಹಾಡು ಆಡ್ತಿದ್ದೀನಿ ನೀನು, ಅಲ್ಲಿನೂ ಹಾಡು ಆಡ್ತೀನಿ ಅಂತಂದೆ. ಅಂದರೆ ಅಲ್ಲಿ ದೇವಸ್ಥಾನಗಳಲ್ಲೆಲ್ಲ ಕೂತ್ಕೊಂಡು ಹಾಡು ಆಡ್ತಿದ್ವಲ್ಲ ಸರ್. ಹೊಟ್ಟೆಪಾಡಿಗೆ ಏನು ಮಾಡ್ತೀವಿ ಅಂತ ಕೇಳೋರು. ಅಂದರೆ ಅಲ್ಲಿ ಹಾಡಾಡ್ತೀನಿ ನಮ್ಮ ಹಾಡು ಆಡೋದ್ರಿಂದ ಹೊಟ್ಟೆ ತುಂಬ್ತದೇನೋ ಅಂತಂದ್ರೆ. ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಸರ್. ಅಂದರೆ ನಾನು ಹಾಡಿದರೆ ಇಷ್ಟು ಜನ ಸೇರ್ತಾ ಇದ್ದಾರೆ ಇವಾಗ. ಕೊನೆಯವರೆಗೂ ನಮ್ಮ ತಾಯಿಗೆ ಗೊತ್ತಾಗಲಿಲ್ಲ ನಾನೊಬ್ಬ ಒಳ್ಳೆ ಹಾಡುಗಾರನಾಗಿದ್ದೀನಿ ಬೆಂಗಳೂರಲ್ಲಿ, ಒಂದಿಷ್ಟು ಜನ ಸೇರ್ತಾರೆ ಇದು ಹೇಳ್ಬಿಟ್ಟು. ಅಂದರೆ ಅದನ್ನು ಒಂದು ಸರ್ತಿ ಊರಲ್ಲಿ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿದ್ರು, ಅವತ್ತು ಹಾಡಿದ್ದೆ ನಾನು. ಊರಲ್ಲಿರೋರೆಲ್ಲ ನಮ್ಮ ತಾಯಿನ ಸನ್ಮಾನ ಮಾಡಿದರು. ನೀನು ಎಂಥ ಮಗನ್ನ ಹೆತ್ತಿದ್ದೀಯ ಹಾಗೆ ಹಾಗೆ ಅಂದ್ಬಿಟ್ಟು. ಅವತ್ತು ನಮ್ಮ ತಾಯಿ ಖುಷಿಪಟ್ಟಿದ್ರು. ಹಾಡಾಡೋದ್ರಿಂದ ಹಿಂಗೆಲ್ಲ ಸಿಗುತ್ತೇನಪ್ಪ ಸನ್ಮಾನಗಳು, ಅದು ಇದು ಅಂತ ಹೇಳ್ಬಿಟ್ಟು. ಆ ಮೂಮೆಂಟ್ ನನಗೆ ಇನ್ನೂ ನೆನಪಿದೆ ಸರ್. ಓಕೆ. ನಿಮ್ಮ ಅಣ್ಣ ಏನಂತಾರೆ? ನಮ್ಮಣ್ಣ ತುಂಬ ಖುಷಿ ಇತ್ತು. ನಮ್ಮಣ್ಣ ಇವಾಗಲೂ ನನ್ನ ಕಾರ್ಯಕ್ರಮಕ್ಕೆ, ಎಲ್ಲ ಕಾರ್ಯಕ್ರಮಕ್ಕೂ ಅಲ್ಲಿಂದ ಬರ್ತಾರೆ ಸರ್. ಯಾವ ಕಾರ್ಯಕ್ರಮ ಮಿಸ್ ಮಾಡಲ್ಲ. ನನ್ನ ಪರಮಪದದ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡು, ಅವ್ರು ಯಾವತ್ತು ಕ್ಯಾಮ್ರಾ ಎದುರುಗಡೆ ಅಥವಾ ಎದುರಿಗೆ ಬರಲ್ಲ, ಹಂಗೆ ಕೂತು ಹಂಗೆ ಎದ್ದು ಹೋಗ್ಬಿಡ್ತಾರೆ, ಮತ್ತೆ ಊರಿಗೆ ಹೋಗ್ತಾರೆ ವಾಪಸ್ಸು ನೆಕ್ಸ್ಟ್ ಡೇ. ಹಾಗೆ ಸರ್. ಒಬ್ಬ ಸಂಗೀತಗಾರನ ಜೀವನ ಹೇಗಿರುತ್ತೆ ರಾಮಚಂದ್ರ ಸರ್? ಅಂದರೆ ನಾನು ಹೇಳ್ತಾರೆ, ಜೀವನ ಅಂತಂದರೆ ಒಂದು ದಿನಚರಿ ಹೇಗಿರುತ್ತೆ, ಒಂದು ಪ್ರಿಪ್ರೇಷನ್ ಹೇಗಿರುತ್ತೆ. ಈಗ ನೀವು ಒಂದು ಕಾರ್ಯಕ್ರಮ ಮಾಡುವಾಗ ಪ್ರಿಪ್ರೇಷನ್ ಮಾಡೋದು ಇರುತ್ತೆ, ಅದು ಬಿಟ್ಟು ಕೂಡ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ, ನಿಮ್ಮ ಇಡೀ ಅಂದರೆ ದಿನದಲ್ಲಿ ನೀವು ನಿಮ್ಮ ಸ್ಕಿಲ್ಲಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತಿರ್ತೀರಿ? ಹೌದು ಸರ್, ಬೇರೆಯವ್ರದ್ದು ಹೇಗೋ ಗೊತ್ತಿಲ್ಲ, ಬಟ್ ನಾನು 24 hours ನಾನು ಬರೀ ಹಾಡುಗಳ ಬಗ್ಗೆ ಓಡ್ತಿರುತ್ತೆ ಸರ್. ಅಂದರೆ ಈಗ ನೆಕ್ಸ್ಟ್ ಕಾರ್ಯಕ್ರಮ ನಮ್ಮದು ಇದು ಇದೆ. ಸೊ ಆ ಹಾಡುಗಳ ತಯಾರಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾನು ಯಾವ ರೀತಿ ಫಿಟ್ ಇರಬೇಕು, ಒಂದಿಷ್ಟು ನಿದ್ದೆ ಚೆನ್ನಾಗಿ ಮಾಡಬೇಕು ಸರ್ ನಾವು. ಆಮೇಲೆ ನನಗೆ ಗಂಟಲಿಗೆ ಸಂಬಂಧಪಟ್ಟಂಗೆ ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಆ ನೀರು ಕುಡಿಬಾರ್ದು, ಈ ನೀರು ಕುಡಿಬಾರ್ದು, ಆ ಯಾವ ನೇಮನಿತೆಗಳಿಲ್ಲ. ನಾವು ಏನು ಸಿಗುತ್ತೆ ಅದು ತಿಂದು ಬೆಳೆದವರು. ನಿಮ್ಗೆ ಗೊತ್ತಿದೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವುದು ಕೆರೆ ನೀರು, ನಮ್ಮ ಮನೆಯಲ್ಲ ಹಸು ಎಮ್ಮೆಗಳಿರ್ತಿತ್ತಲ್ಲ ಸರ್, ಅದು ಸ್ನಾನ ಮಾಡಲೇ ನೀರಲ್ಲೇ ನಾವು ಸ್ನಾನ ಮಾಡ್ತಿದ್ವಿ. ಅದು ಕುಡಿಯೋ ನೀರೇ ನಾವು ಕುಡಿತಿದ್ವಿ. ನಮಗೆ ಅದು ಯಾವ ತಾರತಮ್ಯನೂ ಇರಲಿಲ್ಲ. ಆಮೇಲೆ ಆ ಥರ ಫೆಸಿಲಿಟಿ ಇರಲಿಲ್ಲ ಬಿಡಿ ನಮಗೆ. ತುಂಬ ಮನುಷ್ಯರೇ ಕುಡಿಯೋ ನೀರು ಬೇರೆ, ದನಗಳು ಕುಡಿಯೋ ನೀರು ಬೇರೆ ಅಂತೇಳಿ ಅವೆಲ್ಲ ಒಂದೇ ನಮಗೆ. ಬಜ್ಜಿ ತಿಂದು ಚಾ ಕೊಡೋದು ಹಾಗೆ ರೀ, ಕಾಮನ್ ನಲ್ಲಿ ನೀರೇ. ಇವತ್ತಿಗೂ ನಾನು ಯಾವುದೇ ಹೋಟೆಲ್ಗೆ ಹೋದರೂ ಬಿಸಿ ನೀರು ಬೇಕು ಅಥವಾ ಬಿಸ್ಲರಿ ಬೇಕು, ಆ ಥರ ಏನಿಲ್ಲ. ಯಾವತ್ತು ಸಿಗುತ್ತೆ ಆ ಟೈಮಲ್ಲಿ ಅದು ಕುಡಿತೀನಿ ಹಂಗೆ. ಹಾಗಾಗಿ ಒಂದಿಷ್ಟು ದೇವರು ಅದೊಂದು ದೊಡ್ಡ ಆಶೀರ್ವಾದ ಮಾಡಿಬಿಟ್ಟಾನ್ರಿ ನನಗೆ. ಧ್ವನಿ ಒಂದಿಷ್ಟು ಎಲ್ಲೂ ಹಾಳು ಮಾಡ್ಕೊಳ್ಳೋದಂಗೆ. ನಾನು
ನನಗೂ ಯಾವುದಕ್ಕೆ ಆ ಥರ ಬೇರೆ ಯಾವ ಅಭ್ಯಾಸಗಳಿಲ್ಲ ಎಂಥದ್ದಿಲ್ಲ ಸರ್. ನಾನು ಕೂತ್ಕೊಳ್ತೀನಿ ಸುಮ್ಮನೆ ಎಲ್ಲರೂ ಏನೋ ಪಾರ್ಟಿ ಗೀಟಿ ಹೋದಾಗ ಅಲ್ಲಿ ಹೋದಾಗ. ಯಾಕಂದರೆ ಅದು ಚಿಕ್ಕಂದಿನಿಂದ ಒಂದು ಭಯ ಇತ್ತು ಸರ್ ನಮಗೆ. ಅಂದರೆ ನಮ್ದು ಇದು ಅಲ್ಲ, ನಾವು ಎಲ್ಲ ಈ ಥರ ಮಾಡಬಾರ್ದು. ಅಂದರೆ ದೊಡ್ಡವ್ರ ಎದುರು ಕೂತ್ಕೊಂಡಾಗ ನಾವು ಒಂದಿಷ್ಟು ಸೌಮ್ಯದಿಂದ ಇರಬೇಕು, ನಯ ವಿನಯದಿಂದ ಅಂತ. ಹಾಗಾಗಿ ಅದನ್ನು ಹಾಗೆ ನಾನೆಲ್ಲೂ ಅದು ನನಗೆ ಅಂಟ್ಕೊಳ್ಳಿಲ್ಲ ಸರ್ ಯಾವ ಇದನ್ನು. ಮತ್ತು ಆಮೇಲೆ ನನಗೆ ದೊಡ್ಡ ಹಾಡುಗಾರ ಆಗಬೇಕು ಅಂತ ಒಂದು ಸಣ್ಣಾಗಿದ್ದಂದು ಒಂದು ದೊಡ್ಡ ಕನಸಿತ್ತಲ್ಲ ಸರ್. ಹಾಗಾಗಿ ಬೇರೆ ಚಟಗಳ ಬಗ್ಗೆನೂ ನನಗೆ ಅಷ್ಟೊಂದು ಇದ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ನಾನು ಹಾಡಬೇಕು, ಎಸ್ ಪಿ ಥರನೇ ಹಾಡುತ್ತಾರೆ ಅವ್ರ ಹಾಡುಗಳು ಹಾಗೆ ಹಾಡಬೇಕು, ಕಿಶೋರ್ ಹಾಡಿದ್ರೆ ಕಿಶೋರ್ ಥರನೇ ಹಾಡಬೇಕು, ಹಾಗೆ ಆ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಸರ್. ಇವಾಗಲೂ ಸರ್ ನಾನು ಕಿಶೋರ್ ಕಾರ್ಯಕ್ರಮ ಹಾಕ್ಕೊಂಡಿವಿ ಅಂತಂದರೆ ಆ ತಿಂಗಳು ಫುಲ್ ನಾನು ಬೇರೆ ಯಾವುದು ಯೋಚನೆ ಮಾಡಲ್ಲ, ಬರೀ ಕಿಶೋರ್ ಹಾಡುಗಳು ಕೇಳ್ತಿರ್ತೀನಿ, ಅದನ್ನೇ ಅಭ್ಯಾಸ ಮಾಡ್ತಿರ್ತಿರ್ತೀನಿ. ಅದನ್ನೇ ಅಂದರೆ ಒಂದಿಷ್ಟು ನನ್ನ ಕೈಯಿಂದ ಅವತ್ತು ಹಾಡಬೇಕಾದ್ರೆ ಕೇಳುಗನಿಗೆ ಸರಿಯಾಗಿ ತಲುಪಿಸ್ಬೇಕು, ಅವ್ನ ಹೃದಯದ ಆಳಕ್ಕೆ ಇಳಿಬೇಕು ನನ್ನ ಹಾಡು, ಅದಿಷ್ಟು ಪ್ರಯತ್ನ ಇರುತ್ತೆ. ಮತ್ತು ಒಬ್ಬ ಸಂಗೀತಗಾರ ಅಂದರೆ ಗಾಯಕನಿಗೆ ಎಸ್ಪೆಷಲಿ ಸರ್, ಅವನಿಗೆ ಕಾರ್ಯಕ್ರಮ ಇರದೇ ಇರಲಿ, ಅದು ಒಂಥರ ಕುದುರೆ ಕಟ್ಟದಂಗೆ ಸರ್. ಈಗ ನಿಮ್ಮ ಹತ್ರ ಒಂದು ಬೈಕ್ ಇರುತ್ತೆ, ಒಂದು ಕುದುರೆ ಇರುತ್ತೆ. ಬೈಕಿಗೆ ಏನು ಮಾಡ್ತೀರಿ ನೀವು, ತೊಗೊಂಡು ಅದನ್ನು ಯೂಸ್ ಮಾಡಬೇಕಾದಾಗ ಮಾತ್ರ ಪೆಟ್ರೋಲ್ ಹಾಕ್ಸ್ತೀರಿ ಅದಕ್ಕೆ, ಇಲ್ಲದಿದ್ದರೆ ಪೆಟ್ರೋಲ್ ಹಾಕ್ಸೋ ಅವಶ್ಯಕತೆ ಇಲ್ಲ ಅದಕ್ಕೆ. ಬಟ್ ಕುದುರೆಗೆ ಹಂಗಿಲ್ಲ, ನೀವು ಕುದುರೆ ತೊಗೊಂಡು ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 3 ಹೊತ್ತು ಅದಕ್ಕೆ ಊಟ ಹಾಕಲೇಬೇಕು ನೀವು. ಅದೇ ಪ್ರಕಾರ ಗಾಯಕಿ, ನಿಮಗೆ ಕಾರ್ಯಕ್ರಮ ಇದೆಯೋ ಬಿಡೋದೋ ಗೊತ್ತಿಲ್ಲ, 3 ಹೊತ್ತು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಒಬ್ಬ ಗಾಯಕ ದಿನೇ ಅದನ್ನು ಇನ್ನಷ್ಟು ಮಧುರವಾಗಿ ಹಾಡಬೇಕಾಯಿತು, ಅಥವಾ ಇನ್ನಿಷ್ಟು ಒಂದಿಷ್ಟು ಪಲ್ಕ್ಗಳಾಗ್ಬೋದು, ಬೇರೆ ಪಳಗಿಸ್ಕೊಳ್ಬೇಕಾದ್ರೆ ನೀವು 3 ಹೊತ್ತು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಇದರಲ್ಲಿ ಶಾರ್ಟ್ಕಟ್ ರೂಟೇ ಇಲ್ಲ ಸರ್. ನಾನು ಈ 40 ವರ್ಷದ ಜರ್ನಿ ಇದೆ ಅಲ್ವಾ, ನೀವು ಶಾರ್ಟ್ಕಟ್ ಹಿಂಗೆ ರಾತ್ರಿ ಏನೋ ಆಗ್ತೀನಿ ಅಂತ ಅನ್ನೋದು ಸುಳ್ಳು. ಆಗಿದ್ದಾರೆ ಮೀಡಿಯಾದ ಮೂಲಕ ಒಂದಿಷ್ಟು ಶೋಗಳಲ್ಲಿ ಬಂದು ಹೋಗ್ತಾರೆ, ಪಾಪ ಅವರಿಗೆ ಒಂದಿಷ್ಟು ವರ್ಷ ಮೆರೆಸ್ತಾರೆ, ಆಮೇಲೆ ಅವ್ರು ಎಲ್ಲಿ ಹೋಗ್ತಾರೋ ಗೊತ್ತಾಗಲ್ಲ. ಬಟ್ ಹಂಗಿಲ್ಲ ಸರ್ ಈ ವಿದ್ಯೆ, ಇದು ನಿರಂತರವಾಗಿ ಶ್ರಮ ಕೇಳುತ್ತೆ. ನೀನು ಕಾರ್ಯಕ್ರಮ ಇದೆ ಅಂತಂದರೆ ನೀನು ಪ್ರಾಕ್ಟೀಸ್ ಮಾಡಲೇಬೇಕು. ಹಾಗೆ ಕಾರ್ಯಕ್ರಮ ಇಲ್ಲ ಅಂದರೂ ಪ್ರಾಕ್ಟೀಸ್ ಮಾಡಲೇಬೇಕು ನಿಮಗೆ. ಅದೇ ಕುದುರೆ ಕಟ್ಟದಂಗೆ ಅಂತ ಹೇಳಿದ್ನಲ್ಲ ನಿಮಗೆ, 3 ಹೊತ್ತು ಊಟ ಹಾಕಲೇಬೇಕು ಅದಕ್ಕೆ, ನೀವು ಓಡಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹಾಗೆ ಇದು ಕೂಡ ಗಾಯಕಿ. ನೀವು ಯಾವ ಪ್ರಾಕ್ಟೀಸ್ ಮಾಡ್ತೀರಿ ಯೂಶ್ವಲಿ ಒಂದು ದಿನದಲ್ಲಿ? ನನಗೆ ಇತ್ತೀಚೆಗೆ ಸ್ವಲ್ಪ ಸಮಯ ಸಿಗ್ತಾ ಇಲ್ಲ ಸರ್. ಅಂದರೆ ನಾನು ಬೆಳಗ್ಗೆ ಎದ್ದು ಒಂದಿಷ್ಟು ಬೇಸ್ ನಮ್ಮದೇನಿದೆ ರಿಯಾಜ್ ಮಾಡೋದು ಅದೆಲ್ಲ ಮಾಡ್ಕೊಳ್ತೀನಿ ನಾನು. ಅದು ಸಾಕಾಗ್ತಾಯಿಲ್ಲ ನನಗೆ ಇವಾಗಲೂ. ಅಂದರೆ ಓಡಾಟ ಜಾಸ್ತಿ ಆಗಿದೆ ನನಗೆ, ಒಂದಿಷ್ಟು ಶೋಸ್ಗಳು ಅದು ಇದು ಅಂತೇಳ್ಬಿಟ್ಟು. ಈ ನಾನು ಕಾರ್ ಡ್ರೈವ್ ಮಾಡ್ತಾನೆ ಒಂದಿಷ್ಟು ಹಾಡುಗಳು ಕೇಳ್ತಾ ಇರ್ತೀನಿ. ಅದರಲ್ಲಿ ಏನು ತಪ್ಪುಗಳು, ಏನು ತಿದ್ಕೊಳ್ಬೇಕು ನಾನು, ಆ ಜರ್ನಿಯಲ್ಲೇ ಒಂದಿಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರ್ತೀನಿ ಸರ್. ಹೆಚ್ಚಿನದಂದು ಈ ಟ್ರಾವೆಲಿಂಗಲ್ಲೇ ಪ್ರಾಕ್ಟೀಸ್ ಮಾಡೋದಾಗ್ತಾಯಿದೆ. ಓಕೆ. ಬಟ್ ಟೈಮ್ ಸಿಕ್ಕಾಗ ಮನೇಲಂತೂ 24 hours ಅದನ್ನು ನಾವು ಯಾವಾಗಲೂ ರೇಡಿಯೋ ಚಾಲು ಇದ್ದಂಗೆ ಅದು. ಎಸ್ ಸರ್. ಈಗ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ನೀವು ರಫಿ ಹಾಡು ಹಾಡ್ತೀರಿ, SPB ಹಾಡು ಹಾಡ್ತೀರಿ, C. ಅಶ್ವಥ್ ಅವ್ರ ಹಾಡುಗಳನ್ನ ಹಾಡಿದಿರಿ, ಅಥವಾ ನಾನು ಕವಿಗಳ ಹಾಡು ಹಾಡಿದಿರಿ. ಈಗ ನಾನು ಮುಖೇಶ್ವರ್ ಹಾಡು ಹಾಡಿದಿರಿ, ಗುಲ್ಜಾರ್ ಅವ್ರ ಹಾಡು ಹಾಡಿದಿರಿ, ಬೇರೆ ಗಾಯಕರ ಹಾಡಿರುವಂಥ ಹಾಡುಗಳನ್ನ ಹಾಡಿದಿರಿ. ನಿಮ್ಮ ಸ್ವಂತ ರಚನೆಗಳು ಅಂದರೆ ನನ್ನ ಪ್ರಶ್ನೆ ಇದನ್ನ ಯಾಕೆ ಕೇಳ್ತಾ ಇದ್ದೇನೆ ಅಂದರೆ, ಈಗ ರಾಮಚಂದ್ರ ಹಡಪದ್ ಅಂದರೆ ಫೈನಲಿ ಏನಂತ ನೆನ್ಪಿಟ್ಕೋಬೇಕು ಅಂತ ಜನ. ಎಸ್, ಅದು ನನಗೂ ದೊಡ್ಡ ಸವಾಲಿನ ಪ್ರಶ್ನೆ ಸರ್. ನಾನು ಸುಮಾರು ನಾಟಕಗಳಿಗೆ ಮಾಡಿದ್ದೀನಿ. ಭಾಳಷ್ಟು ನನ್ನ ಆ್ಯಕ್ಚುಲಿ ನಾಟಕಗಳಿಂದನೇ ದೊಡ್ಡ ಇಲ್ಲಿರ್ತಕ್ಕಂಥ ಕವಿಗಳಿಗೆ, ನಾಟಕಕಾರರಿಗೆ ನಾನು ಪರಿಚಯ ಆಗಿದ್ದು. ಅಲ್ಲೆಲ್ಲ ಸ್ವಂತದ್ದು ಕಂಪೋಸಿಷನ್ನೇ ಹೊಡೋದು. ಸೊ ಅದ್ರ ಜೊತೆಗೆ ನಾನು ಒಂದಿಷ್ಟು ಹಾಡುಗಳು ಮಾಡಿದ್ದೀನಿ. ಈಗ ಅನಭಿಜ್ಞ ಶಾಕುಂತಲ ನಾಟಕ ಬಂತು, ಅದರಲ್ಲಿ ನಮ್ಮ ನಾರಾಯಣ ರಾಯಚೂರು ಸರ್ ಮ್ಯೂಸಿಕ್ ಮಾಡಿದ್ರು ಸರ್. ಅದಕ್ಕೆ ನಾನು ಹಾಡಿದೆ. ಆ ಹಾಡುಗಳು ತುಂಬ ಫೇಮಸ್, ತುಂಬ ಹೆಸರು ತಂದು ಕೊಟ್ಟದ್ದು ನನಗೆ. ಅಲ್ಲಿನ ಆ ಹಾಡುಗಾರಿಕೆಯಲ್ಲಿ ನನ್ನ ಸ್ವಂತಿಕೆ ಇದೆ. ಆಮೇಲೆ ಸಿನಿಮಾಗಳಿಗೆ ಕೂಡ ಹಾಡಿದ್ದೀನಿ ಸರ್ ನಾನು. ಅಂದರೆ ಅಷ್ಟು ಹಿಟ್ ಆಗಲಿಲ್ಲ ನನಗೆ. ಇವಾಗಲೂ ತುಂಬ ದೊಡ್ಡದೊಂದು ಕನಸುಗಳಿವೆ ಅಂತಂದರೆ, ಒಳ್ಳೆ ಸಿನಿಮಾಗಳಿಗೆ ನಾನು ಮ್ಯೂಸಿಕ್ ಮಾಡಬೇಕು. ಯಾವ ಲೆವೆಲಿಗೆ ಅಂದರೆ ದೊಡ್ಡ ಲೆವೆಲಿಗೆ ಒಳ್ಳೆ ಕಂಪೋಸ್ ಮಾಡಬೇಕು, ಒಳ್ಳೆ ಹಾಡಬೇಕು ನಾನು. ಅದು ಇನ್ನೂ ಇದೆ ಸರ್ ಜರ್ನಿ. ಈಗ ನಾನು ಅದರಲ್ಲಿ ತುಂಬ ಸೀರಿಯಸ್ ಆಗಿದ್ದೀನಿ ಇವಾಗ. ನನಗೆ ಇಷ್ಟು ದಿನ ಸ್ವಲ್ಪ ಈ ಚಲನಚಿತ್ರಕ್ಕೆ ಸಂಗೀತ ನೀಡೋದ್ರ ಬಗ್ಗೆ ಆಸಕ್ತಿ ಸ್ವಲ್ಪ ಹೊರಟೋಗಿತ್ತು ನನಗೆ ಯಾವುದೋ ಒಂದು ಕಾರಣದಿಂದ. ಸೊ ಇವಾಗ ನನಗೆ ಮತ್ತೆ ಅದ್ರ ಬಗ್ಗೆ ತುಂಬ ಆಸಕ್ತಿ ಜಾಸ್ತಿ ಆಗ್ತಾಯಿದೆ. ಮತ್ತು ಮೊನ್ನೆ ಈಗ ರೀಸೆಂಟ್ಲಿ ನಾನು ಒನ್ನೆ ಅಂತ ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದೀನಿ. ನಮ್ಮ ದೇವೇಂದ್ರ ಬಡಿಗೇರ್ ಅಂತ ನನಗೊಬ್ಬ ಸ್ನೇಹಿತರು, ಭಾಳ ತುಂಬ ಚೆನ್ನಾಗಿ ಒಂದು ಸಿನಿಮಾ ಅವರನ್ನು ಮಾಡಿದ್ದಾರೆ ಸರ್. ಸ್ಕ್ರಿಪ್ಟ್ ಚೆನ್ನಾಗಿದೆ, ಟೋಟಲಿ
ಓವರಾಲ್ ಟೀಮ್ ವರ್ಕ್ ತುಂಬ ಸ್ಟ್ರಾಂಗ್ ಇದೆ ಆ ಸಿನಿಮಾ. ನೀವು ನನಗನ್ಸೋ ಮಟ್ಟಿಗೆ ಬಿಡುಗಡೆ ಆದಾಗ ಅದು ಮಿಸ್ ಮಾಡಿದೆ ನೋಡಿ ಎಲ್ಲರೂ ಆ ಸಿನಿಮಾನ. ಯಾಕೆ ಅಂಥ ಸಿನಿಮಾಗಳನ್ನು ಪ್ರೋತ್ಸಾಹಿಸಬೇಕು. ಒಂದು ಕಾಡಿಗೆ ಸಂಬಂಧಪಟ್ಟಿದ್ದು ಸಿನಿಮಾ. ಮತ್ತು ನಮ್ಮ ವೈಜನಾಥ್ ಬಿರಾದರ್ ಸರ್ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ. ನಾನು ಆ ಸಿನಿಮಾಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ತುಂಬ ಒಳ್ಳೆ ಸಂಗೀತ ಮಾಡಿದ್ದೀನಿ ಆ ಸಿನಿಮಾಕ್ಕೆ, ಹಾಡುಗಳು ಹಾಡಿದ್ದೀನಿ. ದಯವಿಟ್ಟು ಆ ಸಿನಿಮಾ ನೋಡಿ. ಖಂಡಿತ. ಆ ಸಿನಿಮಾದ ಯಾವುದಾದ್ರೂ ಹಾಡು ಅಥವಾ ನಿಮ್ಮ ಒರಿಜಿನಲ್ ಕಂಪೋಸಿಷನ್ಗಳಲ್ಲಿ ಯಾವುದಾದ್ರೂ ಹಾಡು ಹಾಡ್ಬೋದಾ ರಾಮಚಂದ್ರ ಸರ್? ಹಾಂ, ಆ ಸಿನಿಮಾಕ್ಕೆ ವಿಶೇಷ ಏನಂತಂದರೆ ಮೊದಲನೇ ಬಾರಿಗೆ ಪ್ರಕಾಶ್ ಬೆಳವಾಡಿ ಸರ್ 3 ಹಾಡುಗಳು ಬರ್ಕೊಟ್ಟಿದ್ರು ಸರ್ ನನಗೆ. ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ನೀವು ಯಾಕೆ ಹಾಡು ಬರಿಬಾರ್ದು ಅಂತ. ಯಾಕಂದರೆ ಅವರಿಗೆ ಬರವಣಿಗೆ ಮೇಲೆ ತುಂಬ ದೊಡ್ಡ ಹಿಡಿತಾ ಇದೆ ಸರ್. ಯಾಕಂದರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಸರ್ ಅವರ ಕಾದಂಬರಿ ಪರ್ವನ ನಾಟಕಕ್ಕೆ ರೂಪಾಂತರಿಸಿ ಭೈರಪ್ಪ ಸರ್ ಕಡೆಯಿಂದ ಶಬಾಷ್ಗಿರಿ ಪಡೆದಿರ್ತಕ್ಕಂಥವ್ರು ಬೆಳವಾಡಿ ಸರ್. ಅದು ಸಾಮಾನ್ಯ ಅಲ್ಲ ಸರ್. ಅಂಥ ದೊಡ್ಡ ಸಾಹಿತಿಗಳಿಂದ ಅವರ ಸಾಹಿತ್ಯವನ್ನು ನಾಟಕಕ್ಕೆ ರೂಪಾಂತರಿಸೋದು ಇದೆಯಲ್ಲ ಸರ್, ಅದು ತುಂಬ ಸವಾಲಿನ. ಅದು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಸರ್, ಎಷ್ಟು ಶ್ರಮ ಪಟ್ಟಿದ್ದಾರೆ ಆ ನಾಟಕ ಮಾಡಬೇಕಾದ್ರೆ ಅಂತ ಹೇಳ್ಬಿಟ್ಟು. ನನಗೆ ಅವರ ಬರವಣಿಗೆ ಮೇಲೆ ನನಗೆ ತುಂಬ ಇದು ಇತ್ತು. ಅಂದರೆ ಒಂಥರ ಸರ್ ಕೈಯಿಂದ ಏನು ಬೇಕಾದರೂ ನಾವು ಬರೆಸ್ಬೋದು ರಿಕ್ವೆಸ್ಟ್ ಮಾಡಿದ್ರೆ, ಅವ್ರು ಮನಸ್ಸು ಮಾಡ್ಬೇಕಷ್ಟೇ ಅಂತ. ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ನೀವೇ ಯಾಕೆ ಬರಿಬಾರ್ದು ಈ ಸಿನಿಮಾಕ್ಕೆ ಅಂತ. ಆಯಿತು ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರೆದು ಕೊಟ್ಟರು ಸರ್. 3 ಹಾಡು ಬರೆದಿದ್ದಾರೆ ಆ ಸಿನಿಮಾಕ್ಕೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ಕೆಲಸ ಮಾಡಿದ್ದು ಜೊತೆಗೆ. ಯಾವುದೋ ಒಂದು ಹಾಡು ಹಾಡ್ಬೋದು? ಅದು ಹಾಡ್ಬೋದು ಸರ್, ಹಾಡ್ತೀನಿ. ಇದು ಆ ಸಿನಿಮಾದಲ್ಲಿ ಕಾಡಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ, ಒಬ್ಬ ಆಟೋ ಡ್ರೈವರ್ನ ಮದುವೆಯಾಗಿ ಬೆಂಗಳೂರಲ್ಲಿ ಜೀವನ ಸಾಗಿಸ್ತಾರೆ ಸರ್. ಅಂದರೆ ಬೆಂಗಳೂರು ಜೀವನ ಎಷ್ಟು ಹೇಗಾಗಿದೆ ಇವತ್ತಿನ ದಿನದಿಗೆ ಅಂದರೆ, ಅಲ್ಲಿ ಬೆಳೆದಿರ್ತಕ್ಕಂಥ ಹಕ್ಕಿ ಹಾಡುಗಳು, ಇನ್ನೊಂದು ಆ ಕಾಡಲ್ಲಿ ಟೋಟಲಿ ಇದು ಕಾಂಕ್ರೀಟ್ ಕಾಡಿದು. ಅಲ್ಲಿ ಅವಳು ಒಂದು ಮಾಂಟೇಜಸ್ಸಲ್ಲಿ ಒಂದು ಸಾಂಗ್ ಬರುತ್ತೆ. ಅಂದರೆ ಅದೊಂದು ಗೋಳು ಅವಳದು. ಆವಾಗ ಅದು ಆ ಸಾಹಿತ್ಯ, ಚಿಕ್ಕಂದಿನ ಚಿಕ್ಕ ಆಸೆ, ದಿಕ್ಕು ತಪ್ಪಿಸುವ ಕನಸು, ಹಕ್ಕಿ ಜೀರುಂಡೆಯ ತೊರೆದು ಬಂದೆ, ಗುಬ್ಬಿ ಹಾರದ ಊರಿಗೆ, ಮಣ್ಣು ಕಾಣದ ತಾಣಕ್ಕೆ, ಮಣ್ಣೇ ಕಾಣದ ತಾಣಕ್ಕೆ. ಇದು ಹಾಡು ಸರ್. ಇದನ್ನು ನಾನು ಆ ಸಿನಿಮಾಕ್ಕೆ ಬಳಸ್ಕೊಂಡಿದ್ದೆ, ಕಂಪೋಸ್ ಮಾಡಿ ಹಾಡಿದ್ದೆ. ಇದು ನಾನೇ ಹಾಡಿದ್ದೀನಿ ಸಿನಿಮಾದಲ್ಲಿ ಕೂಡ. ಚಿಕ್ಕಂದಿನ ಚಿಕ್ಕ ಆಸೆ, ದಿಕ್ಕು ತಪ್ಪಿಸುವ ಕನಸು, ಹಕ್ಕಿ ಜೀರುಂಡೆಯ ತೊರೆದು ಬಂದೆ, ಹಕ್ಕಿ ಜೀರುಂಡೆಯ ತೊರೆದು ಬಂದೆ, ಗುಬ್ಬಿ ಹಾರದ ಊರಿಗೆ, ಮಣ್ಣು ಕಾಣದ ತಾಣಕ್ಕೆ, ಮಣ್ಣೆ ಕಾಣದ ತಾಣಕ್ಕೆ, ಮಣ್ಣೆ ಕಾಣದ ತಾಣಕ್ಕೆ, ಮಣ್ಣೆ ಕಾಣದ ತಾಣಕ್ಕೆ. ವಾವ್, ಬ್ಯೂಟಿಫುಲ್ಲಾಗಿ ಬರೆದಿರಿ ಪ್ರಕಾಶ್ ಸರ್. ತುಂಬ ಚೆನ್ನಾಗಿದೆ ಹಾಡು ಮತ್ತು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದಿರಿ. ಓಕೆ, ಇದ್ರ ಜೊತೆಗೆ ನಮ್ಮ ರಾಮಚಂದ್ರ ಹಡಪದವರು ಸಂತೆಯಲ್ಲಿ ನಿಂತ ಕಬೀರ ಸಿನಿಮಾ ಕೂಡ ನೀವು ಅಸಿಸ್ಟೆಂಟಾಗಿ ಮಾಡಿದಿರಿ. ಆಮೇಲೆ ಒಂದಷ್ಟು ನೀವು ಇಂಡಿಪೆಂಡೆಂಟಾಗಿ ಮಾಡಿರುವಂಥದ್ದು ಯಾವುದಾದ್ರೂ ಆ ಹಾಡುಗಳನ್ನ ಯಾವುದಾದ್ರೂ ಹಾಡ್ಬೋದಾ ರಾಮಚಂದ್ರ? ಸಂತೆಯಲ್ಲಿ ನಿಂತ ಕಬೀರದಲ್ಲಿ ಒಂದು 3 ಹಾಡುಗಳು ಹಾಡಿದ್ರು ಸರ್ ನನಗೆ, ಇಸ್ಮಾಯಿಲ್ ದರ್ಬಾರ್ ಸರ್. ಅದಕ್ಕೆ ಶಿವರಾಜ್ ಕುಮಾರ್ ಸರ್ ಆ್ಯಕ್ಟ್ ಮಾಡಿದ್ರು ಅದರಲ್ಲಿ. ಒಂದು ನನಗೆ ಎಷ್ಟು ನೆನಪಿದೆ ಅಷ್ಟು ಹಾಡ್ತೀನಿ. ಖಂಡಿತ ಖಂಡಿತ. ಶಾಸ್ತ್ರವನೋದಿ ಸತ್ತಿತೋ ಜನ, ಪಂಡಿತ ಯಾರೂ ಇಲ್ಲ, ಪಂಡಿತ ಯಾರೂ ಇಲ್ಲ. ಶಾಸ್ತ್ರವನೋದಿ ಸತ್ತಿತೋ ಜನ, ಪಂಡಿತ ಯಾರೂ ಇಲ್ಲ, ಯಾರೂ ಇಲ್ಲ. ಹೀಗೆ ಹೋಗುತ್ತೆ ಸರ್. ನನಗೆ ಸಾಹಿತ್ಯ ಅಷ್ಟು ನೆನಪಿಲ್ಲ. ಓಕೆ.